ಶುದ್ಧ ಸ್ವರೂಪದ ಅನುಭವ ರೂಪವಾಗಿ ಪರಿಣಮಿಸುವಂತಹ ಜ್ಞಾನಗುಣವು, ಅದು ಮೋಕ್ಷದ ಕಾರಣವಿದೆ. ಒಂದು ಜ್ಞಾನಗುಣನ ಮೋಕ್ಷದ ಕಾರಣ ಇದೆ, ಆದರೆ ಅದು ಶುದ್ಧ ಸ್ವರೂಪದಿಂದ ಪರಿಣಮನ ಮಾಡಲಿಕ್ಕಿಬೇಕು. ಜ್ಞಾನದ ಶುದ್ಧ ಪರಿಣಮನ ಏನು ಇದೆ, ಅದರಿಂದ ನಮ್ಮ ಮಿಥ್ಯಾತ್ವ ದುರ್ಬಲ ಆಗ್ತಿದೆ, ಅದರಿಂದ ನಮ್ಮ ಮಿಥ್ಯಾತ್ವದ ನಾಶ ಆಗ್ತಿದೆ, ಅದರಿಂದ ಚಾರಿತ್ರದ ದೋಷಗಳ ಪರಿಹಾರ ಆಗ್ತವೆ, ಅದರಿಂದ ಸಾಕ್ಷಾತ್ ಮೋಕ್ಷದ ಪ್ರಾಪ್ತಿ ಆಗ್ತಿದೆ. ಆ ಜ್ಞಾನ ಯಾವಾಗ ಶುದ್ಧ ರೂಪವಾಗಿ ಪರಿಣಮಿಸ್ತಿದೆ ಅಂತಂದ್ರೆ, ಯಾವಾಗ ಅದಕ್ಕೆ ತನ್ನ ಅಪರಾಧ, ವಾಸ್ತವಿಕ ವಸ್ತುವಿನ ಸ್ವರೂಪ ಇವೆಲ್ಲವುಗಳನ್ನು ತಿಳಿಯುವಂಥ ಒಂದು ಸಮನಸ್ಕ ದಶೆ ಪ್ರಾಪ್ತ ಆಗ್ತಿದೆಯೋ, ಆವಾಗನ ಅದು ಶುದ್ಧತ್ವ ರೂಪದಿಂದ ಪರಿಣಮಿಸುವಂಥ ಯೋಗ್ಯತೆಗೆ ಪ್ರಾಪ್ತಾಗಿ ಶುದ್ಧತ್ವ ರೂಪದಿಂದ ಪರಿಣಮಿಸಲಿಕ್ಕೆ ಶುರು ಮಾಡ್ತಿದೆ. ಸಂಕ್ಷೇಪ ರೂಪದಿಂದ ಹೇಳಬೇಕಾದ್ರೆ, ಇಂದು ನಮ್ಮ ಜ್ಞಾನ ಏನಿದೆ, ಈ ಜ್ಞಾನವೇ ಮೋಕ್ಷದ ಕಾರಣರೂಪ ಶುದ್ಧತ್ವದಿಂದ ಪರಿಣಮಿಸುವುದಕ್ಕೆ ಸಮರ್ಥ ಇದೆ. ಅನ್ಯ ಭವದೊಳಗ ಆ ಪ್ರಕಾರದ ಯೋಗ್ಯತೆ ಸಾಮರ್ಥ್ಯ ಜ್ಞಾನಕ್ಕೆ ಇಲ್ಲ. ಶಾರೀರಿಕವಾಗಿ ಅನೇಕ ಪ್ರಕಾರದ ಅನುಕೂಲತೆ ಸಮನಸ್ಕಿಂತ ಮೊದಲಿನ ದಶೆಗಳಲ್ಲಿ ಕೂಡ ಪುಣ್ಯದಿಂದ ಪ್ರಾಪ್ತ ಆಗ್ತವೆ. ಆದರೆ ಪುಣ್ಯದಿಂದ ಪ್ರಾಪ್ತವಾಗುವಂಥ ಯಾವ ಆ ಅನುಕೂಲತೆಗಳಿದ್ದಾವೆ, ಅದರಿಂದ ಜೀವನಿಗೆ ವರ್ತಮಾನದಲ್ಲೇನೂ ಸುಖ ಆಗುವುದಿಲ್ಲ ಮತ್ತು ನಿಜವಾದ ಸುಖದ ಉಪಾಯ ಕೂಡ ಪ್ರಾಪ್ತ ಆಗುವುದಿಲ್ಲ. ಹೀಗಿರುವ ವೇಳೆಯದೊಳಗೆ ಯಾವ ಶಾರೀರಿಕ ಅನುಕೂಲತೆ ಇದ್ದಾವೆ ಅವುಗಳನ್ನೇ ಮುಖ್ಯ ಮಾಡಿಕೊಂಡ ಸಮನಸ್ಕ ದಶೆಯೊಳಗೂ ಕೂಡ ಜೀವನ ನಡೆಸ್ತಾ ಇರೋದ, ಇದು ನಿಜವಾಗಿ ಅಜ್ಞಾನದ ಸೂಚಕಿದೆ. ಶಾರೀರಿಕ ಅನುಕೂಲತೆಗಳನ್ನೇ ಮುಖ್ಯ ಮಾಡಿಕೊಂಡ ಸಮನಸ್ಕ ದಶೆಯೊಳಗೂ ಕೂಡ ಜೀವನ ನಡೆಸ್ತಾ ಇರೋದ ನಿಜವಾಗಿ ಅಜ್ಞಾನದ ಸೂಚಕ ಇದೆ. ಮತ್ತು ಭವಿಷ್ಯದೊಳಗೆ ಈ ಜೀವನಿಗೆ ದುಃಖ ಪರಂಪರೆ ಒದಗಿ ಬರುವುದರದ್ದು ಕೂಡ ಒಂದು ಸಂದೇಶ ಇದೆ. ಏನು ಹೇಳ್ತಾ ಇದ್ದರು ಇಲ್ಲಿ, ಬಹಳ ಮುಖ್ಯ ಮಾತು ಹೇಳಿದರು. 3 ಮಾತು ನೋಡ್ರಿ, ಮತ್ತೊಮ್ಮೆ ವಿವರಣೆ ಅಂದ್ರಲ್ಲ ಅಲ್ಲಿಂದ. ಶುದ್ಧತ್ವ ಪರಿಣಮನವು ಸರ್ವಥಾ ಸಕಲ ಕರ್ಮಗಳನ್ನು ಕ್ಷಯಗೊಳಿಸುವ ಕಾರಣವಿದೆ. ಅನ್ಯ ಯಾವ ಕಾರಣದಿಂದ ಕೂಡ ಕರ್ಮಗಳ ಕ್ಷಯ ಆಗುವುದಿಲ್ಲ. ಇದು ಒಂದು ಮೂಲ ಮಾತು ಸಿದ್ಧ ಆಯಿತು. ಬೇರೆ ಯಾವುದೇ ಕಾರಣವನ್ನು ನಾವು ನಮ್ಮದಾಗಿಸಿಕೊಂಡ್ರೂ ಕೂಡ ಅದರಿಂದ ಕರ್ಮಕ್ಷಯ ಆಗುವುದಿಲ್ಲ. ಇಲ್ಲಿ ಸರ್ವಥಾ ಅನ್ನೋದೊಂದು ಶಬ್ದ ಹೇಳಿದರಲ್ಲ, ಯಾಕೆ ಹೇಳಿದರು ಅಂತಂದ್ರೆ, ಅನ್ಯ ಕಾರಣಗಳಿಂದ ಒಂದು ವೇಳೆ ಕೆಲ ಸಮಯದವರೆಗೆ ಅಶುಭ ಕರ್ಮದ ಕ್ಷಯ ಆಗಬಹುದು, ಆದರೆ ಸರ್ವಥಾ ಕರ್ಮದ ಕ್ಷಯ ಆಗಬೇಕಾದ್ರೆ ಶುದ್ಧತ್ವ ರೂಪದ ಪರಿಣಮನ ಅದು ಒಂದೇ ಕಾರಣವಿದೆ. ಇದು ಒಂದು ಮಾತು. ಎರಡನೇದ, ಇಂಥ ಶುದ್ಧತ್ವ ಪರಿಣಮನವು ಅದು ಸರ್ವಥಾ ದ್ರವ್ಯದ ಪರಿಣಮನ ರೂಪವಿದೆ. ಇದೇನಿದೆ, ದ್ರವ್ಯದ ಪರಿಣಮನ ಇದೆ, ಗುಣದ ಪರಿಣಮನ ಅಲ್ಲ. ಅರೆ ಜ್ಞಾನಗುಣದ ಕಾರಣದಿಂದ ಮೋಕ್ಷ ಆಗ್ತಿದೆ ಅಂಥೇಳಿ ಕೆಳಗೆ ಹೇಳು ವೇಳೆದೊಳಗೆ ಇಲ್ಲಿ ಹೇಳ್ತಾ ಇದ್ದಾರೆ ದ್ರವ್ಯತ್ವ, ದ್ರವ್ಯದ ಪರಿಣಮನ ಇದೆ. ಯಾವಾಗ ಜ್ಞಾನ ದ್ರವ್ಯದೊಳಗೆ ತನ್ನ ಸರ್ವಸ್ವವನ್ನು ಸ್ಥಾಪನೆ ಮಾಡ್ತಿದೆಯೋ, ಯಾವಾಗ ಜ್ಞಾನ ಅಭೇದ ದ್ರವ್ಯದೊಳಗ ತನ್ನ ಸರ್ವಸ್ವವನ್ನು ಪರಿಸ್ಥಾಪನೆ ಮಾಡ್ತಿದೆಯೋ, ಯಾವಾಗ ಜ್ಞಾನ ತನ್ನದ ಅಭಾವ ಮಾಡ್ತಿದೆಯೋ, ಏನು ಜ್ಞಾನ ತನ್ನದ ಅಭಾವ ಮಾಡ್ತಿದೆ ಅಂದರೆ ಏನು ಮಾಡ್ತಿದೆ, ತನ್ನನ್ನು ಅಭೇದ ಜೀವದ್ರವ್ಯದಿಂದ
ಭಿನ್ನಾಗಿ ಗುರುತಿಸುವುದಿಲ್ಲ, ಅನುಭವಿಸುವುದಿಲ್ಲ. ಬಹಳ ಮುಖ್ಯ ಮಾತ್ರೆ ಅವು ಮೂರೇನು ಮಾತು ಹೇಳಿದರು. ರತ್ನತ್ರಯೋಪಾದಿಯಲ್ಲಿ ಅದವ್ರಿ. ಸಕಲ ಕರ್ಮಗಳ ಸರ್ವಥಾಕ್ಷಯ ಒಂದು ಜೀವದ ಶುದ್ಧತ್ವ ಪರಿಣಮನದಿಂದನೇ ಆಗ್ತಿದೆ. ಆ ಶುದ್ಧತ್ವ ರೂಪ ಪರಿಣಮನ ದ್ರವ್ಯದ್ದು ಬೇಕು, ಪರ್ಯಾಯದ ನಡೆಯುವುದಿಲ್ಲ. ಆದರೆ ಪರ್ಯಾಯದೊಳಗೆ ಶುದ್ಧತ್ವ ರೂಪ ಯಾವುದರಿಂದ ಬರ್ತಿದೆ ಅಂದ್ರೆ ಜ್ಞಾನ ಅಭೇದ ದ್ರವ್ಯದ ಆಶ್ರಯ ಮಾಡುವುದೇ. ಸುಲಭಿದೆ, ತಿಳಿಲಿಕ್ಕೇನು ಕಠಿಣ ಇಲ್ಲ. ಮನಸ್ಸು ಬೇಕು, ರುಚಿ ಬೇಕು. ಜ್ಞಾನ ದ್ರವ್ಯದ ಅಭೇದ ದ್ರವ್ಯದ ಆಶ್ರಯ ಮಾಡಿ ತನ್ನ ಅಭಾವ ಮಾಡ್ತಿದೆ ಅಲ್ಲ. ನಮ್ಮ ಅಭಾವ ನಾವು ಎಷ್ಟೋ ಬಾರಿ ಈ ಜೀವನದೊಳಗೆ ಮಾಡ್ತೇವೋ ಅಥವಾ ಇಲ್ರಿ. ಯಾವುದೋ ಒಂದು ಮುಖ್ಯ ಕೆಲಸ ಬಂದಿರೋ ವೇಳೆದೊಳಗೆ ನಮ್ಮ ವಿಶ್ರಾಂತಿಯ ಪರಿವೆ ಇರುವುದಿಲ್ಲ, ನಮ್ಮ ಊಟ ತಿಂಡಿಯ ಪರಿವೆ ಇರುವುದಿಲ್ಲ, ನಮ್ಮ ಔಷಧ ಪಾನೀಯ ಪರಿವೆ ಇರುವುದಿಲ್ಲ. ಅಂದ್ರೆ ಇದರ ಅರ್ಥ ನಮ್ಮನ್ನು ನಾವು ಅಭಾವಪ್ರಾಯ ಮಾಡಿಬಿಡ್ತೇವೆ. ಹಾಗೆಯೇ ನಿರಂತರ ಉದ್ಯಮ ಮಾಡ್ತಾ ಇರುವಂಥ ಜ್ಞಾನ ಅನಾದಿ ಕಾಲದಿಂದ ಯಾವುದೇ ಇಂದ್ರಿಯಗಳ ಮಾಧ್ಯಮದಿಂದ, ಪ್ರಾಪ್ತ ಇಂದ್ರಿಯಗಳ ಮಾಧ್ಯಮದಿಂದ ಪುದ್ಗಲ ದ್ರವ್ಯದ ಪರ್ಯಾಯ ತಿಳಿದು ಬರ್ತಾ ಇದೆಯೋ ಅದರಲ್ಲಿ ನಾನಾ ಪ್ರಕಾರದ ಕೋತಿಯಾಟ ಮಾಡ್ತಾ ಇದೆ. ಏನ? ಜ್ಞಾನ. ಆ ಜ್ಞಾನ ತನ್ನ ಆಟವನ್ನೆಲ್ಲ ನಿಲ್ಲಿಸಿ ತನ್ನ ಅಂಥ ಮರ್ಕಟ ಚೇಷ್ಟೆಯನ್ನೆಲ್ಲ ಬಿಟ್ಟುಕೊಟ್ಟು ಆ ಧ್ರುವ ಅಭೇದ ತ್ರಿಕಾಲ ಏಕರೂಪದ ಯಾವ ದ್ರವ್ಯ ಇದೆಯೋ ಆ ದ್ರವ್ಯಕ್ಕ ಸಮರ್ಪಿತ ಆಗಿ ಹೋಗ್ತಿದೆ. ದೇಹದ ಕಡೆಗೆ ಕಾರ್ಯ ಮಾಡುವುದಿಲ್ಲ, ವೀತರಾಗ ದೇವನ ಕಡೆಗೆ ಕಾರ್ಯ ಮಾಡುವುದಿಲ್ಲ. ತೀರ್ಥವಂದನ, ಪೂಜೆ, ದಾನ, ಸ್ವಾಧ್ಯಾಯ, ಜಪ, ತಪ, ಉಪವಾಸ ಮೊದಲಾದ ಯಾವುವು ಆ ಜಡದ ಅಥವಾ ಕ್ಷಣಿಕ ವಿಕಾರಿ ಭಾವಗಳಿದ್ದಾವೆಯೋ ಅವುಗಳಲ್ಲಿ ತನ್ಮಯ ಆಗುವ ಮಾತಿಲ್ಲ. ಅವುಗಳದ್ದೆಲ್ಲ ರುಚಿಯನ್ನು ಬಿಟ್ಟು ಜ್ಞಾನ ಯಾವುದರಲ್ಲೇ ತ್ರಿಕಾಲ ವಾಸ ಮಾಡಿಕೊಂಡಿದೆಯೋ, ಯಾವುದರಲ್ಲೇ? ದ್ರವ್ಯದಲ್ಲೇ, ಜೀವದ್ರವ್ಯದಲ್ಲೇ. ಜ್ಞಾನ ಅಭೇದ ರೂಪದಿಂದ ಯಾವ ಜೀವದ್ರವ್ಯದಲ್ಲಿ ವಾಸ ಮಾಡಿಕೊಂಡಿದೆಯೋ ಆ ಜೀವದ್ರವ್ಯದ ಜೊತೆಗೆ ಅಭೇದ ಯಾವಾಗ ಆಗ್ತಿದೆಯೋ ಆವಾಗ ಆ ದ್ರವ್ಯದ ಶುದ್ಧತ್ವ ರೂಪ ಪರಿಣಮನ ಆಗ್ತಿದೆ. ಅರ್ಥಾತ್ ಪರ್ಯಾಯದೊಳಗೆ ಶುದ್ಧಿ ಆಗ್ತಿದೆ. ಬಹಳ ವಿಶೇಷ ಮಾತಿದೆ ರೀ. ಜ್ಞಾನ ಇರೋದು ಅವಶ್ಯಕ ಇದೆ, ಆದರೆ ಜ್ಞಾನದ ಚಂಚಲತೆ ಸ್ವಲ್ಪ ಕೂಡ ಅವಶ್ಯಕ ಇಲ್ಲ. ಜ್ಞಾನ ಇರೋದು ಅವಶ್ಯಕ ಆತ್ಮನ ಕಲ್ಯಾಣದ ಸಲುವಾಗಿ, ಮೋಕ್ಷದ ಸಲುವಾಗಿ, ಸುಖದ ಸಲುವಾಗಿ, ಆತ್ಮಿಕ ಜೀವನದ ಸಾಫಲ್ಯತೆಯ ಸಲುವಾಗಿ. ಅವನಿಗೆ ವಿವೇಕ ಇರೋದು ಅವಶ್ಯಕ, ಜ್ಞಾನ ಇರೋದು ಅವಶ್ಯಕ. ಆದರೆ ಆ ಜ್ಞಾನದೊಳಗೆ ಸ್ವಲ್ಪ ಕೂಡ ಚಂಚಲತೆ, ಮರ್ಕಟತೆ ಇತ್ತು ಅಂತಂದ್ರೆ ಜೀವದ ಕಲ್ಯಾಣ ಆಗುವುದಿಲ್ಲ. ದ್ರವ್ಯದ ಪರಿಣಮನ ಅಂಥೇಳಿ ಹೇಳಿದಾರಲ್ಲ, ದ್ರವ್ಯಂತೂ ಪರಿಣಮನಶೀಲನೇ ಇದೆ, ನಿನ್ನೆ ಹೇಳಿತ್ತ. ಆದರೆ ಇಲ್ಲಿ ದ್ರವ್ಯದ ಪರಿಣಮನಂದ್ರೆ ಜ್ಞಾನ ದ್ರವ್ಯ ರೂಪದಿಂದ ಪರಿಣಮನ ಮಾಡಿ, ಅರ್ಥಾತ್ ದ್ರವ್ಯದೊಳಗೆ ಅಭೇದ ಒಂದಾಗಿ ಹೋಗಲಿಕ್ಕೆ ಬೇಕು, ಒಂದಾಗಿ ಹೋಗಲಿಕ್ಕೆ ಬೇಕು. ಹೇಳಿತ್ತಲ್ಲ, ಕೋಟಿ ಭಟ್ಟ ಶ್ರೀಪಾಲದೊಳಗೆ ದೃಷ್ಟಾಂತ ಬಂದಿತ್ತಲ್ಲ, ಜಲಬಿಂದು ಏನಿದೆ ಕಾಯ್ದ ಹಂಚಿನ ಮೇಲೆ ಬಿದ್ದರೆ ಅದರ ಅಭಾವವಾಗಿ ಹೋಗ್ತದೆ. ಕಮಲ ಪತ್ರದ ಮೇಲೆ ಬಿದ್ದರೆ ಮೌಕ್ತಿಕದ ಹಾಗೆ ಶೋಭಾಯಮಾನ. ಸಾಗರದೊಳಗೆ ಬಿದ್ದರೆ ಧನ್ಯ, ಸಾಗರದ ಅನುಭವ. ಮನುಷ್ಯ ಜೀವನ
ಶರೀರ ಭೋಗದೊಳಗೆ ಜ್ಞಾನ ತೊಡಗಿತು ಅಂತಂದ್ರೆ ಕಾಯ್ದ ಹಂಚಿನ ಮೇಲೆ ಬಿದ್ದಿರುವಂಥ ಅವಸ್ಥೆ. ಶರೀರ ಭೋಗ ಸಂಯೋಗ, ಶರೀರದ ರೋಗ ಎಷ್ಟು ಮುಖ್ಯತೆ ಇದೆ ರೀ ಅದಕ್ಕೆ, ಎಷ್ಟು ಮುಖ್ಯತೆ ಇದೆ ಈ ಶರೀರದ ರೋಗಕ್ಕ. ಅದುವೇ ಮುಖ್ಯ. ಎಷ್ಟಂದ್ರೆ ಸರ್ವಸ್ವ ಐತ್ರಿ, ಅದ ಸರ್ವಸ್ವ, ಅದುವೇ ನನಗೆ ಎಲ್ಲ. ಅದ್ಭುತ ಮಾತು ಇದೆ. ಶರೀರ ಭೋಗ, ಶರೀರದ ಸುಖ ದುಃಖದಲ್ಲಿ ತೊಡಗಿರುವಂತಹ ಜ್ಞಾನ ಕಾಯ್ದ ಹಂಚಿನ ಮೇಲೆ ಬಿದ್ದಿರುವಂತಹ ಜಲ ಬಿಂದುವಿನ ಹಾಗೆ ಅದರ ಅವಸ್ಥೆ ಆಗಿದೆ. ಸ್ವಾಧ್ಯಾಯ, ಸಂಯಮ, ವ್ರತ, ತಪ, ಸಜ್ಜನಿಕೆ, ಬ್ರಹ್ಮಚರ್ಯ, ಸಾಮಾಯಿಕ ಇದರಲ್ಲಿ ತೊಡಗಿರುವಂಥ ಮನುಷ್ಯನ ಜೀವನದ ಯಾವ ಜ್ಞಾನ ಇದೆಯೋ ಅದು ಕಮಲಪತ್ರದ ಮೇಲೆ ಬಿದ್ದಿರುವಂತಹ ಮೌಕ್ತಿಕದ ಹಾಗೆ ಶೋಭಾಯಮಾನ. ಮತ್ತು ಆ ಜ್ಞಾನ ಒಂದು ವೇಳೆ ದ್ರವ್ಯದೊಳಗೆ ಅಭೇದ ಆಗಿ ಹೋಯಿತು ಅಂತಂದ್ರೆ ಅದು ಧನ್ಯ ಆಯಿತು. ಸಾಗರ, ಸುಖ ಸಾಗರವನ್ನು ಬರಮಾಡಿಕೊಂಡಿದ್ರೆ ಆ ಜ್ಞಾನ. ಜ್ಞಾನಂತೂ ಇಷ್ಟೇ ಇದೆ, ಅದರಲ್ಲಿ ಸಾಮರ್ಥ್ಯ, ಅನಂತ ಸುಖದ ಕಾರಣ ಆಗುವಂಥದ್ದು ಸಾಮರ್ಥ್ಯ ಇದೆ. ಆ ಜ್ಞಾನಕ್ಕೆ ವಿಪರೀತ ಕಾರ್ಯವನ್ನು ತೊಡಗಿಸಿದರೆ ಆ ಜ್ಞಾನದ ಅಭಾವ ಆಗಲಿಕ್ಕೆ ಸಮಯ ಬೇಕಾಗೋದಿಲ್ಲ. ಅಭಾವನ ರೀ ಜೀವನ ಇಷ್ಟೇ ಇದೆಯಲ್ಲ. ಈ ಪಂಚಮ ಕಾಲದೊಳಗ ಮನುಷ್ಯ ಜೀವನ ಎಷ್ಟಿದೆ? ಎಷ್ಟಿದೆ? ಕರ್ತವ್ಯ ಎಷ್ಟಿದಾವೆ? ರಾಶಿ ರಾಶಿ. ಇದಿಷ್ಟಾದ್ರೆ ಆಯ್ತು ನೋಡು, ಇದಿಷ್ಟಾದ್ರೆ ಆಯ್ತು ನೋಡು. ಇಲ್ಲ, ಶುರು ಆಯ್ತದ. ವಿದ್ಯಾಭ್ಯಾಸ ಪೂರ್ಣ ಆಯಿತು ಅಂತಂದ್ರೆ ಮನುಷ್ಯ ನಿಟ್ಟುಸಿರು ಬಿಡುವ ಹಾಗೆ ಇಲ್ಲ. ಆ ಕಡೆ ಉತ್ಸಾಹ. ಇನ್ನು ಈ ವಿದ್ಯಾಭ್ಯಾಸದ ಫಲಸ್ವರೂಪವಾಗಿ ಸಂಪಾದನೆ ಮಾಡೋದು, ಸಂಪಾದನೆ. ಆಮೇಲೆ ಭೋಗಿಸೋದು, ಆಶೆ ಆಶೆ, ಲೋಲುಪತೆ, ಲುಬ್ಧತೆ. ಅದರ ಫಲಸ್ವರೂಪವಾಗಿ ಏನಾಗ್ತಿದೆಯೋ ಅದರಿಂದಂತೂ ಜೀವ ಹೊರಗೆ ಬರೋದ ಸಾಧ್ಯನೇ ಇಲ್ಲ. ಅದರ ಫಲಸ್ವರೂಪ ಏನಾಗ್ತಿದೆ? ಒಂದೋ ಎರಡೋ ಮಕ್ಕಳಾಗ್ತಾವಲ್ಲ, ದ್ವಿಪದ ಇದ್ದ, ಚತುಷ್ಪದ ಆದ, ಷಟ್ಪದ ಆದ, ಏನಾಯ್ತು? ಅಷ್ಟಪದ ಆದ. ಜೇಡರ ಬಲೆಯನ್ನ ತನ್ನಷ್ಟಕ್ಕೆ ತಾನೇ ಎಣ್ಕೊಂಡ. ಆಗುದಿಲ್ರಿ, ಬಿಡುವು ಸಿಗುವುದಿಲ್ಲ. ಯಾರೋ ಸಜ್ಜನರು ಹೇಳ್ತಾರೋ, ಯಾಕ್ರಿ ಇತ್ತೀಚೆಗೆ ಕಾಣ್ತಾ ಇಲ್ಲ ಸ್ವಾಧ್ಯಾಯದೊಳಗೆ ಬಿಡುವು ಸಿಗ್ತಾ ಇಲ್ಲ, ಹಾಗಿದೆ, ಹೀಗಿದೆ, ಹಾಗಾಗಿದೆ. ಯಾರು ಮಾಡಿದ್ರು ಅದನ್ನೆಲ್ಲ? ಯಾರು ಮಾಡಿಕೊಟ್ರು ನಿನಗದನ್ನೆಲ್ಲ? ತಂದೆ ತಾಯಿಯ ಆಶ್ರಯದೊಳಗೆ ಬೆಳೆಯೋದ ಆನಂದದಾಯಕ. ಅದರ ಮುಂದೆ ತಂದೆ ತಾಯಿಯ ಸೇವೆ ಮಾಡೋದು ಎಷ್ಟು ಕಷ್ಟ. ಅಲ್ಲೇನು ಪರಿವಿರುವುದಿಲ್ಲ. ಮಮ್ಮಿ, ಇಲ್ಲಿ ಬಾಳ ಮಗು ಅಂಥೇಳಿ ತಾಯಿ ಹೋಗಿದ್ರೆ ಏನ? ಹೌದು ಇಲ್ರಿ? ಇದೆಲ್ಲ ಜೀವಕ್ಕ ತಾನಾಗೇ ನಿರ್ಮಿಸಿಕೊಂಡಿರುವಂಥ ಜಾಲ. ಏನು ಮಾಡೋದು ಹೇಳ್ರಿ? ಇದು ಪ್ರತಿಯೊಬ್ಬರಿಗೆ ಅನುಭವ ಇದೆ ಅಥವಾ ಇಲ್ಲ? ದೃಷ್ಟಿ ಇಲ್ಲರಿ ಅದರ ಕಡೆಗೆ. ಅನುಭವಂತೂ ಸತತ ಇದೆ, ದೃಷ್ಟಿ ಇಲ್ಲ. ಏನು ಬಿಡ್ಲಿಕ್ಕೆ ನೀವೇನು ಮಾಡ್ತಾ ಇದ್ದೀರಿ? ಬಸ್ ಜ್ಞಾನವನ್ನ ವಸ್ತು ಸ್ವಭಾವ ರೂಪದಿಂದ ಸ್ವೀಕಾರ ಮಾಡೋದ, ಜಡವನ್ನ ಜಡ ರೂಪದಿಂದ ತಿಳಿಯೋದೇ ಇದೆ. ಆಕುಲತೆ 50% ಕಡಿಮೆ ಆಗ್ತಿದ್ದಾರೆ. ಬಸ್ ಜ್ಞಾನದೊಳಗ ಕಾರ್ಯ ಆರಂಭ ಆಯಿತು ಅಂತ. ಅರೇ, ಯಾವ ಜ್ಞಾನದಿಂದ ಸಕಲ ಕರ್ಮಗಳದ ಸರ್ವಥಾಕ್ಷಯ ಆಗುವುದಿದೆಯೋ ಆ ಜ್ಞಾನದಿಂದ ವರ್ತಮಾನ ದುಃಖದಿಂದ ಅಲಿಪ್ತ ಉಳಿಲಿಕ್ಕೆ ಬರುವುದಿಲ್ರಿ.
ಕರ್ತವ್ಯ ನೀವೇನು ಮಾಡ್ತಾನೆ ಇಲ್ಲ, ಆಗತಾ ಇದೆ. ಅದಕ್ಕೆ ಹೇಳಿದರ, ಬಂಡಿಯ ಕೆಳಗೆ ನಾಯಿ ಸಾಗ್ತಾ ಇತ್ತು, ನಾನೇ ಎಳಿತಾ ಇದ್ದೇನೆ. ಈ ಸಮಯದೊಳಗೆ ನಿಮ್ಮದ ಅಭಾವ ಆದ್ರ, ಆಯು ಪೂರ್ಣ ಆಗಿ ಹೋದ್ರೆ ಯಾವುದು ಒಂದು ಅಂಶನೂ ನಿಲ್ಲೋದಿಲ್ಲ. ನಮ್ಮದು ನಿಂತಿದೇನ ನಮ್ಮ ಹಿಂದಿನವರು ಹೋದಾಗ ಇಲ್ಲ ಅಂದಮೇಲೆ ನಮ್ಮ ಅಭಾವದೊಳಗೆ ಯಾರ್ದ ನಿಲ್ಲೋದಿದೆ ರೀ. ಹಾಗಾದ್ರೆ ಮಾಡಬಾರ್ದೇನ? ಪರಿವಾರದ ಜೊತೆಗೆ ವಿರೋಧ ಕಟ್ಕೊಳ್ಳೋದೇನ? ವಿರೋಧದ ಮಾತಿಲ್ಲ. ಜ್ಞಾನ ರೂಪದ ಪರಿಣಮನೇನಿದೆ ಅದ ಆಂತರ್ಯದೊಳಗ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡುವಂಥದ್ದಿದೆ. ವಸ್ತುವಿನಿಂದ ಬಂದಂಥ ಅನುಕೂಲತೆಯ ಆಭಾಸ ಏನಿದೆ ಅಲ್ಲ, ಅದ ಗರ್ಭದೊಳಗ ಅನಂತ ದುಃಖದ ಸಂತತಿಯನ್ನು ಧಾರಣ ಮಾಡಿದ್ದೀವಿ. ಕಠಿಣ ಏನೂ ಇಲ್ಲ, ಬಿಡಲಿಕ್ಕೆ ಆಗದೇ ಇರುವಂಥದ್ದು ಏನಿಲ್ಲ. 10 ವರ್ಷದ ಬಾಲಕ ಹೋದೇನಿಲ್ಲ, ಒಳಗಿಂದ ಪಕ್ವ ಆದ ನಂತರ ವೃಕ್ಷದ ಜೊತೆಗೆ ಅನೇಕ ಕಾಲದಿಂದ ಇರುವಂಥ ಎಲೆ ಕಳಚಿ ಕೆಳಗೆ ಬೀಳ್ತಿದೆ ಇಲ್ಲದೆ ಪಕ್ವ ಆಗಬೇಕು. ಅಲ್ಲೇ ಇಲ್ಲಿ ಜ್ಞಾನದ ಮೂಲಕ ವಸ್ತು ಸ್ವರೂಪವನ್ನು ತಿಳಿಯುವುದಿದೆ. ಜ್ಞಾನದೊಳಗೆ ಆ ವಸ್ತು ಸ್ವರೂಪದ ಅಭ್ಯಾಸ ಮಾಡುವುದಿದೆ. ಆ ರೂಪದಿಂದ ಜ್ಞಾನ ಸ್ವಯಂ ಪರಿಣಮನ ಮಾಡೋದಿದೆ. ಅರೆ, ಎಲ್ಲಿ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಎಲ್ಲಿಯೂ ಇವನ ಸುಖ ಅಥವಾ ಶಾಂತಿ ಇಲ್ಲ. ಇದರಲ್ಲೇ ಏನು ಬದಲಾವಣೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ಇದರದ್ದು ಯಾವ ಪ್ರಕಾರ ಕಾರ್ಯ ನಡೆದಿದೆಯೋ ಅದರಿಂದ ಆತ್ಮನಿಗೆ ಯಾವ ಬಾಧೆ. ಈ ಮೂಲ ಮಾತನ್ನ ಈ ಜೀವ ತಿಳ್ಕೊಳ್ಳೋದ ಇಂದಿನವರೆಗೆ 11 ಅಂಗದ ಅಭ್ಯಾಸ ಮಾಡಿದ್ರೂ ಅಸಾಧ್ಯ ಆಗಿ ಹೋಗಿದೆ. ಈ ಮೂಲ ಮಾತನ್ನ ತಿಳ್ಕೊಳ್ಳೋದು, ಇದರಲ್ಲಿ ಯಾವುದಾದರೂ ಬದಲಾವಣೆ ಮಾಡಬೇಕಾದ್ರೆ ಈಗ ನಡೆದಿದೆ ಆ ಕಾರ್ಯದಿಂದ ಅವನಿಗೇನು ಬಾಧೆ ಇದೆ ರೀ? ಅರೂಪಿ ಚಿನ್ಮಾತ್ರ ಆತ್ಮನಿಗೇನು ಬಾಧೆ ಏನಿದೆ? ಇಲ್ಲಿಂದ ಎಲ್ಲರೇ ಹೋಗ್ಬೇಕಾದ್ರೆ ಅಲ್ಲಿ ಇವನದೇನಿದೆ? ವಿಧಿ ಕ್ಷೇತ್ರದೊಳಗೆ ಇವನದೇನಿದೆ ಹೇಳ್ರಿ? ಶ್ರೀಮಂಧರ ಸ್ವಾಮಿಯ ಚರಣ ಸಾನ್ನಿಧ್ಯದೊಳಗೆ ಇವಂದೇನಿದೆ? ನಂದೀಶ್ವರ ದ್ವೀಪದೊಳಗೆ ಅರೆ ಹೋಗ್ಬೇಕಂತ ಭಾವ ಮಾಡ್ತಾನೆ, ಪೂಜೆ ಸಮಯದೊಳಗೆ ಭಾವದಿಂದ ಹೋಗ್ತಾನೆ. ಆದ್ರೆ ಅಲ್ಲಿ ಇವನಿಗೆ ಇರ್ಲಿಕ್ಕೆ ಸ್ಥಾನ ಇಲ್ರಿ. ಎಲ್ಲಿ ಇವನದು ಏನೂ ಇಲ್ಲ ಅಲ್ಲಿ ಹೋಗುವ ಸಲುವಾಗಿ ಪ್ರಯತ್ನ ಆದರೂ ಯಾಕೆ? ಯಾವುದರಿಂದ ಇವನಿಗೆ ಬಾಧೆ ಇಲ್ಲ ಅದನ್ನು ಬಿಡುವ ಪ್ರಯತ್ನರೇ ಯಾತಕ್ಕೆ? ಅದರ ಪಾಡಿಗೆ ಇದೆ. ಖಡ್ಗಕೋಶ ಏನಾದರೂ ಬಾಧೆ ಮಾಡ್ತಿದೆ ಅಂದ್ರೆ, ಮುತ್ತಿಗೆ ಶಿಂಪೆ ಏನಾದರೂ ಬಾಧೆ ಮಾಡ್ತಿದೆ ಅಂದ್ರೆ, ಹಣ್ಣಿಗೆ ಶಿಪ್ಪೆ ಏನಾದರೂ ಬಾಧೆ ಮಾಡ್ತಿದೆ? ಬಾಳೆಹಣ್ಣಿನ ಶಿಪ್ಪೆ ಕಪ್ಪಾಗೋದ್ರಿಂದ ಒಳಗಿನ ಬಾಳೆಹಣ್ಣ ಅಧಿಕ ಪಕ್ವ ಆಯ್ತೇನ, ಚಲಿತ ರಸ ಆಯ್ತೇನ ಹೇಳ್ರಿ? ಹಾಗಾದ್ರೆ ಹಾಗಾಯ್ತು, ಬಿಸಿಲಿನಿಂದ ಆಯ್ತು, ಹೇಗಾಯ್ತು? ಅರೆ ಅದರ ಯೋಗ್ಯತೆಯಿಂದ ಅದಾಯಿತು. ಆಗ ಈ ಶಿಪ್ಪೆ ಕಪ್ಪನೂ ಆಯಿತು, ಆ ಬಿಸಿಲಿನ ದಾಹ ಅಧಿಕನೂ ಇತ್ತು. ಸಂಯೋಗವನ್ನು ನೋಡೋದು ಬಿಡಬೇಕು. ಸ್ವಭಾವದ ಹತ್ತಿರ ಹೋಗಿ ವಸ್ತುವಿನ ಅವಲೋಕನೆ ಮಾಡ. ಅದನ್ನು ಹೊರತುಪಡಿಸಿ ಈ ಜೀವನಿಗೆ ಸುಖದ ಕಾರಣ ಇನ್ನು ಯಾವುದೂ ಇಲ್ಲ. ಶುದ್ಧತ್ವ ರೂಪದ ಪರಿಣಮನ ಯಾವುದು ಸಕಲ ಕರ್ಮಗಳ ಸರ್ವಥಾ ಕ್ಷಯ ಮಾಡ್ತಿದೆಯೋ ಆ ಪರಿಣಮನ ಎಂಥದ್ದಿದೆ? ದ್ರವ್ಯದ್ದಿದೆ, ಅದು ಗುಣದ್ದಲ್ಲ. ಅಂತ ಹಿಂದೆ ಬಹಳ ಬಾರಿ ಬಂದು ಹೋದದ್ದಿದೆ. ನಮಗೆ ವಸ್ತು ಸ್ವರೂಪದ ಧರ್ಮದ ಜ್ಞಾನ ಆಗಿದೆ, ಆದರೆ ಜ್ಞಾನದ ಪರಿಣಮನೇ ಇಲ್ಲ. ತಿಳಿತಾ ಇದೆ ಅಲ್ಲ? ಜ್ಞಾನದ ಪರಿಣಮನೇ ಇಲ್ಲ. ಯಾವ ರೂಪದ? ಆ ವಸ್ತು ಸ್ವರೂಪದ ಜ್ಞಾನ ರೂಪ. ವಸ್ತು ಸ್ವರೂಪ ಏನು ತಿಳಿಯಲಾಗಿದೆಯೋ ಆ ರೂಪದ ಪರಿಣಮನಿಲ್ಲ. ಹಾಗಾದ್ರೆ ತಿಳಿತಿದೆ ಹೇಗೆ ತಿಳಿತಿದೆ? ಒಳಗಿಂದ ಬರ್ತಿದೆ ಜ್ಞಾನ, ಹೊರಗೆ ತಿಳಿತಿದೆ, ಅಲ್ಲೇ ವಿವೇಕ ಪ್ರಾಪ್ತ. ಒಳಗಿನಿಂದ ಹೊರಗಿನಿಂದ ಒಳಗೆ ಹೋಗೋ ಸಾಧ್ಯನೇ ಇಲ್ಲ. ಅದಕ್ಕೆ ಸ್ವಾಧ್ಯಾಯವನ್ನು ಬಿಟ್ಟುಕೊಡುವ ಜಿನೇಂದ್ರ ಪ್ರಭುವಿನ ಸಾನ್ನಿಧ್ಯವನ್ನು ತೊರೆಯುವ ಮಾತಿಲ್ಲ.
ಆದರೆ ಆ ಸ್ವಾಧ್ಯಾಯದಿಂದ, ಆ ಜಿನೇಂದ್ರ ಪ್ರಭುವಿನ ಸನ್ನಿಧಿಯಿಂದ ತಾನು ಕಾರ್ಯ ಮಾಡಿಕೊಳ್ಳೋದಿದೆ ಅನ್ನೋ ಮಾತಿದೆ. ತಾನು ಮಾಡಿಕೊಳ್ಳೋದಿದೆ, ಅದರಿಂದ ಆಗುವುದಿಲ್ಲ. ಅಲ್ಲಿ ಹೋದ ಮಾತ್ರಕ್ಕಾಗುವುದಿಲ್ಲ, ಇಲ್ಲಿ ತೆಗೆದ ಮಾತ್ರಕ್ಕಾಗುವುದಿಲ್ಲ. ಏನಿದೆ, ಶರೀರವನ್ನು ನಗ್ನ ಮಾಡಿದ ಮಾತ್ರಕ್ಕಾಗುವುದಿಲ್ಲ, ಆಹಾರದ ತ್ಯಾಗ ಮಾಡಿದ ಮಾತ್ರಕ್ಕಾಗುವುದಿಲ್ಲ, ಜನರ ಸಂಘವನ್ನು ಬಿಟ್ಟುಕೊಟ್ಟ ಮಾತ್ರಕ್ಕಾಗುವುದಿಲ್ಲ ಅಂಥೇಳಿ ನಮ್ಮ ರತ್ನಾಕರ ಸುಂದರ ಶಬ್ದ ಹೇಳಿದ, ಸಂಘದೊಳಿದ್ದು ನಿಸ್ಸಂಗ. ಸಂಘದೊಳಿದ್ದು ನಿಸ್ಸಂಗ. ಸಂಘದೊಳಗೆ ಯಾವಾಗ ಇರುವುದಿಲ್ರಿ? ಮೋಕ್ಷಕ್ಕೆ ಹೋದ್ಮೇಲೆ ಭೀ ಸಂಘದೊಳಗನೆ ಇರ್ತಾನ್ರಿ. ಯಾಕೆ ಅಂತಂದ್ರೆ ಎಲ್ಲಿ ಅನಂತ ಸಿದ್ಧಾತ್ಮರುಗಳು ವಾಸ ಮಾಡಿದಾರೋ ಅದೇ ಸಿದ್ಧಾತ್ಮರುಗಳಲ್ಲೇ ಅವಗಾಹನ ಪಡೀತಾನೆ. ಒಂದು ಮಾತು. ಮತ್ತು ಅಲ್ಲಿ ಪಂಚಸ್ಥಾವರಗಳು ಇದ್ದಾವೆ, ಕಾರ್ಮಣಾದಿ ವರ್ಗಣಗಳು ಇದ್ದಾವೆ. ಸಂಘ ಇದೇನಲ್ಲ ಅಲ್ಲಿಯೂ ಏನಿದೆ, ನಿಗೋದಿ ಜೀವ ಅರ್ಥಾತ್ ಪಂಚಸ್ಥಾವರ ಅದಾವನ್ನಲ್ಲ. ಪಂಚಸ್ಥಾವರನ ಅದಾವಂದ್ಮೇಲೆ ನಿಗೋದಿ ಇಲ್ಲ ಅನ್ನೋ ಮಾತು ಎಲ್ಲಿಂದ ಬರ್ತೈತೆ? ಒಂದು ಯಾವ ರಜ್ಜು ಪ್ರಮಾಣ ಏನಿದೆ, ತ್ರಸನಾಡಿ ಇದೆಯಲ್ಲ, ಸಿದ್ಧರ ಅಲ್ಲೇ ಅದಾರಲ್ಲ, ನಾನು ಅದನ್ನು ಬಿಟ್ಟು ಹೊರಗದ. ಹಾಗಾದ್ರೆ ತ್ರಸ ಜೀವನೂ ಅದಾವ. ಆದರೆ ಅವೆಲ್ಲವುಗಳ ಮಧ್ಯದೊಳಗಿರು ಎಳೆದೊಳಗೂ ಕೂಡ ಅವರು ತಮ್ಮಲ್ಲಿ ಆ ಆತ್ಮ ಬೇರೆ ಇಲ್ಲ ಸ್ನೇಹ. ಇಂಥವನಾದ ಅವನು. ನಮಗೆ ಯಾಕೆ ಪದೇ ಪದೇ ಲಕ್ಷ್ಯ ಆ ಕಡೆ ಹೋಗ್ತಿದೆ? ಅವರು ಬ್ಯಾಡ ಅಂದ್ರೂ ಯಾಕೆ ಹೋಗ್ತಿದೆ? ಅವ್ರದ್ದು ಯಾಕೆ ಹೋಗುವುದಿಲ್ಲ? ಮೂರು ಲೋಕದ ಆಗು ಹೋಗುಗಳೆಲ್ಲ ಅವರಿಗೆ ತಿಳಿದು ಬಂದ್ರೂ ಯಾವುದರ ಕುರಿತಾಗೇನು ಅವರಿಗೆ ರಾಗದ್ವೇಷ, ಇಷ್ಟ ಅನಿಷ್ಟ ಯಾಕಾಗುವುದಿಲ್ಲ? ಯಾಕಾಗುವುದಿಲ್ಲ? ಆತ್ಮ ಇಂಥವನ ಅದನ. ಈ ದೇಹದೊಳಗೆ ಎಂಥವ ಅದನಲ್ಲ, ಅಂಥವನ ಅದನ ಅಲ್ಲೂ. ಹಾಗಾದ್ರೆ ಅವರಿಗೆ ಆಗುವುದಿಲ್ಲ, ನಮಗಾಗ್ತಿದೆ. ಇದರ ಕಾರಣ ಏನು? ಕಾರಣ ಏನ? ನಮ್ಮ ದುರ್ಬಲತೆ, ನಮ್ಮ ಅಜ್ಞಾನ. ನಮಗೆ ವಸ್ತು ಸ್ವರೂಪದ ಸ್ವೀಕಾರ ಮಾಡೋ ಇಚ್ಛೆ ಇಲ್ಲ. ನಮಗೆ ಸರ್ವಜ್ಞ ಪ್ರಭುವಿನ ಮೇಲೆ ವಿಶ್ವಾಸ ಇಲ್ಲ. ಬೇಕಾದಷ್ಟು ಭಕ್ತಿಯಿಂದ ನಮಸ್ಕಾರ ಮಾಡ್ತೇವೆ, ಪೂಜೆ ಮಾಡ್ತೇವೆ. ಆ ಭಕ್ತಿಯಿಂದ ಯಾವ ಒಂದಿಷ್ಟು ಪುಣ್ಯ ಆದ್ರೆ ಅದು ಆತ್ಮನಿಗೆ ಲಾಭ ಮಾಡುವುದಿಲ್ಲ. ಒಂದಿಷ್ಟು ಪುಣ್ಯ ಆದ್ರೆ ಎಂದಾದರೂ ಒಮ್ಮೆ ಅಂತ ಹೇಳಿದಾರ್ರಿ, ಎಂದಾದರೂ ಒಮ್ಮೆ ಶುಭ ಪರಿಣಾಮವಾಗಿದ್ದರೆ ನಾವು ದಿನ ಮಾಡ್ತೇವಲ್ಲ, ದಿನ ಮಾಡ್ತೇವೇನಲ್ರಿ? ಮಾಡ್ತೇವೇನ್ರಿ? ಪದ್ಮನಂದಿ ಆಚಾರ್ಯರು ಹೇಳಿದ್ದಾರೆ, ಎಂದಾದರೂ ಒಮ್ಮೆ ಶುಭ ಪರಿಣಾಮವಾಗಿದ್ದರೆ ಅದರಿಂದ ಯಾವ ಆಗ್ತಿದೆ ಕರ್ಮ, ಅದು ಜಡದೊಳಗೆ ಹೊರಟ. ಎಂದಾದರೂ ಒಮ್ಮೆ. ಯಾಕೆ? ನಿರಂತರ ಅಶುಭ ಕರ್ಮಗಳದ್ದು ಬಂದ್ ಆಗ್ತಾ ಇದೆಯಲ್ಲ, ಘಾತಿ ಕರ್ಮಗಳದ್ದ ಈಗರ ತಿಳಿತಲ್ಲ. ಘಾತಿ ಕರ್ಮಗಳದ್ದ, ಘಾತಿ ಕರ್ಮದ ಸಮಸ್ತ ಪ್ರಕೃತಿ ಪಾಪರೂಪದ. ಯಾವಾಗ? ಪಂಚಮಹಾವ್ರತದ ಪಾಲನೆ ಮಾಡುವ ವೇಳೆದೊಳಗೆ ಘಾತಿ ಕರ್ಮದ ಬಂದ. ಆತ್ಮ ಮತ್ತು ದೇಹದ ಅನುಭೂತಿಪೂರ್ವಕ ಭಿನ್ನ ಜ್ಞಾನ ಎಲ್ಲಿ ವರ್ತಿಸುವುದಿಲ್ಲ, ಅಲ್ಲಿ ಘಾತಿ ಕರ್ಮಗಳ ಬಂಧ ನಿರಂತರ ನಡೆಯುತ್ತೆ. ಎರಡದವ್ರೆ ನಮ್ಮ ಎದುರಿಗೆ. ಒಂದು ಸಿದ್ಧರ ಎಲ್ಲ ಪ್ರಕಾರದ ಸಂಘದೊಳಗಿದ್ರೂ ಕೂಡ ಅತೀಂದ್ರಿಯ ಅವ್ಯಾವಾದ ಸುಖದ ಅನುಭವ ಮಾಡ್ತಾ ಇದ್ದಾರೆ. ಇನ್ನೊಂದೇನಿದೆ? ಪಂಚಮಹಾವ್ರತದ ಅಂಗೀಕಾರ ಮಾಡಿರುವ ವೇಳೆದೊಳಗೂ ಕೂಡ ಆಗದೇ ಇರುವಂತಹ ಕಾರ್ಯದ ಪರಿಜ್ಞಾನ ಇರಬೇಕು. ಅಲ್ಲಿ ಆಗ್ತಾ ಇದೆ, ಇಲ್ಲಿ ಆಗಲಿಲ್ಲ. ಇದಕ್ಕೆ ಕಾರಣ ಏನಿದೆ? ಏನಿದೆ ಕಾರಣ? ಬಿಡ್ಲಿಕ್ಕೆ ಬರುವುದಿಲ್ಲ. ಬಿಡ್ಲಿಕ್ಕೆ ನಾವೇನು ಹಿಡಿದಿದ್ದೇವೆ? ನಾವೇನು ಮಾಡ್ತಾ ಇದ್ದೇವೆ?
ಅರೆ ಏನೆಲ್ಲ ಮಾಡುವುದ ನಮ್ಮ ಉದ್ದೇಶದೊಳಗಿದೆ. ಯಾವಾಗ ಆಯು ಪೂರ್ಣ ಆಗ್ತಿದೆ ಆವಾಗ ನಮ್ಮ ಉದ್ದೇಶದೊಳಗೆ ಇರ್ತಿದೆಯೋ ಅಥವಾ ಎಲ್ಲರೂ ಏನೆಲ್ಲ ಕಾರ್ಯ ಮಾಡೋದ ಅದು ಅಖಂಡ ನಡೆದಿದ್ದೇನೆ. ಅದಕ್ಕೆ ಹಿಂದೆ ಹೇಳಿತು, ಇಷ್ಟು ವರ್ಷ ಆದ ನಂತರ ನಾನು ಒಂದು ವೇಳೆ ಇಷ್ಟು ವರ್ಷದವರೆಗೆ ಬದುಕಿದನು ಅಂತಂದ್ರೆ ನೀವು ಎಷ್ಟು ಬೇಕಾದಷ್ಟು ಮಾಡ್ಕೊಳ್ರಿ. ಇಷ್ಟು ವರ್ಷದವರೆಗೆ ಬದುಕಿದ್ನು, 60, 65, 62, 80, ಸಂಪೂರ್ಣ ನಾನು ಇಹಲೋಕಕ್ಕೆ ಸಂಬಂಧಿಸಿದ ವಿಚಾರವನ್ನು ಬಿಟ್ಟು ಇಷ್ಟು ತಯಾರಿ ಇದೆಯೇನ? ಬಹಳ ಕಠಿಣ ಇದೆ. 100 ಅನ್ರಿ, ಈ ಕಾಲದೊಳಗೆ 100 ವರ್ಷ ಬದುಕ. ಅರೆ ನೀವು ಅನ್ರಿ, ಮನುಷ್ಯನೊಳಗೆ ಸಂಕಲ್ಪ ಮಾಡ್ರಿ, ಒಂದು ವೇಳೆ ನಾನು 100 ವರ್ಷ ಬದುಕಿನು ಅಂತಂದ್ರೆ ಅದರ ನಂತರ ಒಂದು ಸಮಯ ಕೂಡ ನಾನು ಇಹಲೋಕಕ್ಕೆ ಸಂಬಂಧಿಸಿದ, ಇಹಲೋಕ ಅರ್ಥಾತ್ ನನ್ನ ಆತ್ಮನಿಂದ ಭಿನ್ನವಿರುವಂಥ ಯಾವ ಪದಾರ್ಥಕ್ಕೆ ಸಂಬಂಧಿಸಿದಾಗೆ ನಾನು ಏಕತ್ವವನ್ನು ಇಟ್ಕೊಳ್ಳುತ್ತೇನೆ. ಇದೇನು ತಯಾರಿ ಇಲ್ಲ. ಇರೋ ತನಕ ಬೇಕು, ಇರೋ ತನಕ ಮಾಡಿ. ಅರೆ ನೀ ಅನಂತ ಕಾಲ ಇರ ಮಾಡ್ಕೊಂತ ಇರಂತ. ಅನಂತ ಕಾಲ ಇರೋದಿದೆ, ದೇಹ ರೂಪದ ಬಟ್ಟೆ ಬಿಟ್ಟು ಹೋಗ್ತಿದ್ದಾರೆ, ಮತ್ತೊಂದು ಬರ್ತಿದೆ. ವ್ಯಕ್ತಿ ಯಾವ ಪ್ರಕಾರ 24 ಗಂಟೆಯೊಳಗ ಬಟ್ಟೆ ಬದಲಾಯಿಸ್ತಾನೋ ಆ ಪ್ರಕಾರ ಜೀವ ಆಯು ಪೂರ್ಣ ಆದ ನಂತರ ದೇಹ ರೂಪದ ಬಟ್ಟೆಯನ್ನು ಬದಲಾಯಿಸ್ತಾನೆ. ಅದರ ಜೀವ ಇರೋದೇ ಜೀವ. ಅದಕ್ಕೆ ವಿಚಾರ ಮಾಡೋದ, ಒಂದು ಸ್ವಲ್ಪ ಏನಾದರೂ ಬಾಧೆ ಆಯಿತು, ಹಲ್ಲು ನೋಯ್ತಾ ಇದೆ, ಕರ್ಣಶೂಲ ಇದೆ, ಹೊಟ್ಟೆ ನೋಯ್ತಾ ಇದೆ ಅಂತಂದ್ರೆ ಏನೂ ಸಮಾಧಾನ ಇರುವುದಿಲ್ಲ. ಹಾಗಾದ್ರೆ ಅಖಂಡ ನರಕದೊಳಗೆ ಅಸಾತಾರ್ಧ ಉದಯದಿಂದ ದುಃಖ ಆಗ್ತಿದೆಯಲ್ಲ, ಅದನ್ನೇ ಹೇಗೆ ಸಹನೆ ಮಾಡೋ. ಅದಕ್ಕೆ ಜ್ಞಾನಿ ಗುರುಗಳು ಹೇಳ್ತಾರೋ, ನೋಡಪ್ಪ, ಸಮಯ ಇರುವೊಳಗೆ ಜ್ಞಾನದೊಳಗೆ ನಿನ್ನ ಸ್ವರೂಪದ ಸ್ವೀಕಾರ. ದಯಮಾಡಿ ಹೇಳ್ತಾರೆ, ನಿನಗಾಗುವುದಿಲ್ಲ, ಆಗುವುದಿಲ್ಲ. ಒಂದು ಸ್ವಲ್ಪ ನೋವು ಇದೆ ಅಲ್ಲ, ಸ್ವಲ್ಪ ಇದೆ ಅದ, ಬಹಳ ಇದೆ, ನಿನಗೇನು ಗೊತ್ತು. ಅದು ಎಷ್ಟು ಬಹಳ ನಿಮಗೆ ಸಹನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟಿದ್ರೂ ಕೂಡ ನರಕದ ದುಃಖದ ಎದುರಿಗೆ ಬಹಳ ಸ್ವಲ್ಪ, ಬಹಳ ಅಲ್ಪಿದೆ. ಹಾಗಾದರೆ ಇಲ್ಲಿ ವಿಚಾರ ಏನು? ನ್ಯಾಯದಿಂದ ವಿಚಾರ ಏನು? ಇಷ್ಟು ನನಗೆ ಸಹನೆ ಆಗ್ತಾ ಇಲ್ಲ, ಹಾಗಾದ್ರೆ ಅಲ್ಲಿ ನಾನು ಯಾಕೆ ಸಹನೆ ಮಾಡೋದ? ಬೇಡಪ್ಪ, ಹಾಗಾದ್ರೆ ಅಲ್ಲಿ ಹೋಗುವಂಥ ಕರ್ತವ್ಯ ನಾನು ಈ ಕ್ಷಣಕ್ಕೆ ಬಿಟ್ಟುಕೊಳ್ತೇನೆ. ಜಗತ್ತೇನಂದೀತು? ಜಗತ್ತು ಬರ್ತಿದೆ ನರಕದೊಳಗೆ ಸಹಾಯ ಮಾಡಲಿಕ್ಕೆ. ಅವನಿಗೆ ಹೊಡಿಬೇಡ ಅಂಥೇಳಿ ಹೇಳಲಿಕ್ಕೆ ಯಾರು ಬರ್ತಾರೆ? ಮಹಾವೀರ ಸ್ವಾಮಿ ಹೋದ್ರು, ಶ್ರೇಣಿಕ ನಿಂತು ಹೋದ್ರೇನ? ಅವನಿಗೆ ಹೊಡಿಬೇಡ, ಇನ್ನೊಬ್ಬ ನಾರಿಕೆಗಳಿಗೆ ಹೇಳುವ ಸಲುವಾಗಿ. ಹಾಗಾದ್ರೆ ಅಲ್ಲಿ ಹೋಗುವಂಥ ಮಾರ್ಗ ಏನಿದೆ ಅದನ್ನು ನಿಲ್ಲಿಸುವ ಕಾರ್ಯ ಮಾಡಬೇಕಲ್ಲ. ಬರೀ ಇಷ್ಟರ ಸಲುವಾಗಿ ಹೇಳಿದಾರ್ರಿ, ನಿನಗಾಗುವುದಿಲ್ಲಪ್ಪ ದುಃಖ ಸಹನೆ. ಸಮಯಕ್ಕೆ ನೀರು ಸಿಗದಿದ್ರೆ, ಸಮಯಕ್ಕೆ ಆಹಾರ ಸಿಗದಿದ್ರೆ, ಅಲ್ಲಿ 33 ಸಾಗರೋಪಮದವರೆಗೆ ಒಂದು ಬಿಂದುನೂ ನೀರು ಸಿಗುವುದಿಲ್ಲ. ಬಿಸಿಲು ಎಷ್ಟಿದೆ? ಸುಮೇರು ಪರ್ವತದಂಥ 1,00,000 ಯೋಜನದ ಲೋಹದ ಉರುಳಿಯನ್ನ ಅಲ್ಲಿ ಬಿಟ್ರ ಅದು ತುಪ್ಪದ ಹಾಗೆ ಕರಿ ಹೋಗ್ತಿರಲ್ಲ ತಮ್ಮ. ಲೋಹದ ಉರುಳಿ, ಲೋಹದ ಗುಂಡು, ಇಷ್ಟು ಸಣ್ಣದಲ್ಲ, ಇಷ್ಟನೂ ಅಲ್ಲ, 1,00,000 ಯೋಜನೆ. ಇಲ್ಲದ್ದೇನಾದರೂ ಹೇಳಿದರೂ ಹೀಗೆ ಮಾತಿಲ್ರಿ, ಇದಕ್ಕಿಂತ ಬಹಳ ಇದೆ, ನಮ್ಮ ಬುದ್ಧಿಗೆ ಎಷ್ಟು ತಿಳಿಬಹುದಾಗಿದೆ ಅಷ್ಟು ಹೇಳಿದಾರಲ್ಲ. ಒಂದು ಸ್ವಲ್ಪ ಹೊಲಸು ವಾಸನೆ ಬರ್ತಿದೆ, ಏನಿಲ್ಲ ಹೇಳೋದು. ನರಕದೊಳಗಿನ ಒಂದು
ಇಷ್ಟು ಮಣ್ಣನ್ನು ಒಂದು ಕಣ ಅಂತ ಹೇಳಿದ್ದಾರೆ. ಮಣ್ಣನ್ನು ಈ ಮಧ್ಯಲೋಕದೊಳಗೆ ತಂದು ಇರಿಸಿದರೆ 16 ಯೋಜನೆಗಳವರೆಗೆ ಯಾವ ತಿರಿಯಂಚ ಪ್ರಾಣಿ ಬದುಕೋದಿಲ್ಲ, ಅದರ ದುರ್ಗಂಧದೆ. ಹಾಗಾದರೆ ನೀನು ಅಲ್ಲಿ ಆಗಿರವ 33,000. ಈಗ ಜಗತ್ತಿನ ವಿಚಾರ ಮಾಡ್ತೀವಿ, ಶರೀರದ ವಿಚಾರ ಮಾಡ್ತೀವಿ, ಯಾವುದೋ ಒಂದು ಕ್ಷಣಾರ್ಧದೊಳಗ ಸುಟ್ಟ ಬೂದಿ ಆಗೋದಿದೆ, ಅದರ ವಿಚಾರ ಮಾಡ್ತಾ ಇದ್ದಿ. ಆದ್ರೆ ನಿನ್ನ ಪರಿಣಾಮದ, ನಿನ್ನ ಸ್ವರೂಪದ ವಿಚಾರ ಮಾಡಲಿಕ್ಕೆ ನಿನಗೆ ಯಾವುದರದ್ದು ಬಂಧಿ ಇದೆ, ಯಾವುದರದ್ದು ಬಂಧನ ಇದೆ? ಬಳಸಿ ಬಂಧಿಸಿದ್ದಾರೆ ಅಂದರೆ ಜ್ಞಾನವನ್ನು ಯಾರಾದರೂ ಯಾವುದರದ್ದು ಬಂಧ? ಮುಗಿತಂದ್ರೆ ಮುಗಿತರೆ ಅಂತಿ. ಇದು ಭವ ಮುಗೀತು ಅಂತಂದ್ರೆ ಮುಗಿತನ. फार दुःख कुठं आहे? फार फार अजून पुढं आहे. ಯಾರ್ದು ಒಬ್ಬರದಲ್ಲ, ಪ್ರತಿಯೊಬ್ಬರದು ಅವರ ಭಾಷೆಯೊಳಗೆ ಹೇಳೋದಿದೆ ಅಷ್ಟೇ. ಪುಡಾಹೇ ಸುಧಾತಾಯಿ, ಇದಲ್ಲ, ಇದು ಏನೂ ಅಲ್ಲ, ಸಹನೆ ಮಾಡಲಿಕ್ಕೆ ಆಗೋದಿಲ್ಲ, ಇದೇನು ದೊಡ್ಡ ಮಾತಲ್ಲ. ಏನು ಹೇಳ್ತಾ ಇದ್ದಾರೆ? ಜೀವದ ಸ್ವರೂಪ, ಮೋಕ್ಷದ ಸ್ವರೂಪ, ಮನುಷ್ಯ ಭವದ ಸಾರ್ಥಕತೆ. ಫಲ ಬಹಳ ಬರೋದಿದೆ, ಭಯಂಕರ ಕೃತಕಾರಿತ ಅನುಮೋದನ, ಭಯಂಕರ ಬರೋದಿದೆ ಸ್ನೇಹ. ಶಾಂತ, ಯಾವುದರ ಚಿಂತೆ ಮಾಡುವುದರಲ್ಲಿ ಯಾವುದರಲ್ಲಿ ಯಾವ ಬದಲಾವಣೆ ಆಗುವುದು, ನಮ್ಮ ಜೀವನಕ್ಕೆ ಉಪಯೋಗ ಆಗುವಂಥದ್ದು ಅಥವಾ ನಮಗೆ ಸುಲಭವಾಗಿ ನಡೆಸಿಕೊಳ್ಳಬಹುದಾದಂಥ ಮಾರ್ಗ ನೋಡಿದರೆ ಏನು, ಯಾವುದರ ಚಿಂತೆ ಮಾಡುವುದರಿಂದ ಆ ನಮ್ಮ ಚಿಂತೆಯ ಫಲಸ್ವರೂಪವಾಗಿ ಅದರಲ್ಲಿ ಯಾವ ಬದಲಾವಣೆ ಆಗುವುದಿಲ್ಲ. ಅದಂದ್ರೆ ಯಾವುದು? ಅದು ಅನ್ಯ ಚೇತನ ಅಚೇತನ ಎಲ್ಲ ಬಂತು, ಈ ದೇಹನೂ ಬಂತರೆ. ಇದನ್ನು ಸುರಕ್ಷಿತ ಇಟ್ಕೊಳ್ಳುವ ಸಲುವಾಗಿ ಒಂದು ವೇಳೆ ನಮ್ಮ ಪ್ರಯತ್ನದಿಂದ ಉಳಿತಂತ ಹೇಳಿ ಇಟ್ಕೊಳ್ಳೋಣ. ಶಾಶ್ವತವಾಗಿ ಏನು ಉಳಿಯುವುದಿಲ್ಲ, ಉಳಿಯುವಂಥ ವಸ್ತುನೇ ಅಲ್ಲಲ್ಲ. ಒಂದು ವೇಳೆ ಉಳಿತಂತ ಹೇಳಿ ಇಟ್ಕೊಳ್ಳೋನು, ನಮಗೇನು ಅಜ್ಞಾನ ಇದೆ, ವಿಪರೀತ ಮನ್ನಣೆ ಇದೆ, ಅದನ್ನು ತಕ್ಷಣ ಹೊರಗೆ ಹಾಕಲಿಕ್ಕೆ ಬರುವುದಿಲ್ಲಲ್ಲ. ಆಯ್ತಪ್ಪ, ನೀ ಹೇಳ್ತೆ ಹಾಗೆ, ಅದರ ಶಾಶ್ವತ ಉಳಿತಿದೇನ, ಸದಾ ಸುಖದಾಶಿ ಏನು ಹೇಳಿದರು? ಈ ದೇಹದಲ್ಲಿ ಅಂಗುಲ ಪ್ರಮಾಣ ಪ್ರದೇಶದೊಳಗೆ 96 ಹೋಗಿದ್ದಾವೆ. ಅಂಗುಲ ಅಂದರೆ ಇಷ್ಟು, ಅಂಗುಲ ಪ್ರಮಾಣ ಪ್ರದೇಶದೊಳಗೆ 96. ಯಾವಾಗ ಯಾವ ರೋಗ ಉದ್ಭವ ಆಗ್ತಿದೆ ಹೇಳಲಿಕ್ಕೆ ಬರುತ್ತಿಲ್ಲ. ನೀನು ಯಾವ್ಯಾವುದಕ್ಕಂತ ಔಷಧಿ ಮಾಡ್ತೀವಿ, ನೀನು ಎಷ್ಟೇ ಔಷಧಿ ಮಾಡಿದ್ರೂ ಸಾತಾ ವೇದನೀಯದ ಉದಯ ಬಾರದ ವಿನಃ ಅಲ್ಲಿ ಕಾರ್ಯ ಆಗುವುದಿಲ್ಲ. ಒಂದು ವೇಳೆ ಸಾತಾ ವೇದನೀಯದ ಉದಯದಿಂದ ಅಲ್ಲಿ ಕಾರ್ಯ ಆದ್ರೂ ನೀನು ಶಾಶ್ವತವಾಗಿ ಇದರ ಜೊತೆಗೆ ಉಳಿಯೋ ಸಾಧ್ಯ. ಈ ಮಾತುಗಳದ್ದ ಎಷ್ಟೆಷ್ಟು ಅಂಗಗಳನ್ನು ತೋರಿಸಿದರಲ್ಲ, ಯಾವ ಅಂಗದೊಳಗೆ ನಮಗೆ ವಿಶ್ವಾಸ ಬಂತರಿ? ಈಗ ಇಂದಿನವರೆಗೆ ಅದು ಮಾತು ಬಿಡ್ರಿ, ಈಗ ಯಾವ ಅಂಗದೊಳಗೆ ವಿಶ್ವಾಸ ಬಂತು? ನಾವು ಸರ್ವಜ್ಞ ಪ್ರಭುವಿನ ವಿರೋಧಿ ಇದ್ದೇವೆ. ಆ ವಿರೋಧದ ಫಲವೇ ಅನಂತ ಸಂಸಾರ ಇದೆ. ಆಕುಲ ವ್ಯಾಕುಲ, ಆಕುಲ ವ್ಯಾಕುಲ. ಒಂದು ದ್ರವ್ಯದ ಪರಿಣಮನ ಏನಿದೆ, ಆ ಶುದ್ಧತ್ವ ಪರಿಣಮನವೇ ಏನಾಯಿತು? ಸಕಲ ಕರ್ಮಗಳ ಸರ್ವಥಾ ಕ್ಷಯ ಮಾಡಿ. ಎರಡನೇ ಮಾತಿನೊಳಗೆ ನಿಂತಿದ್ದೀವಿ. ಎರಡನೇ ಮಾತು ಏನಿದೆ? ದ್ರವ್ಯತ್ವ, ಜೀವದ್ರವ್ಯದ ಪರಿಣಮನ. ಏನು ಹೇಳಿದ್ರು? ಅದು ಇಂಥ ಶುದ್ಧತ್ವ ಪರಿಣಮನವು. ಇಂಥ ಅಂದರೆ ಎಂಥ, ಇಂಥ ಅಂದರೆ ಎಂಥದ್ರೆ ಮತ್ತು ಮೊದಲಿನ ವಾಕ್ಯ ಓದೋದ ಹೀಗೆ ಮರೆತು ಹೋಗ್ತಿದ್ದೆವು. ಭಾವನಾದೊಳಗೆ ಜೀವ ಒಂದಾಗ್ತೈತಿ, ಶಬ್ದಗಳನ್ನು ಮರಿತೈತಿ, ನಾನು ಇಲ್ಲ ಅನ್ನೋದಿಲ್ಲ. ಎಂಥ ಅಂದರೆ ಎಂಥ? ಯಾವ ಶುದ್ಧತ್ವ ಪರಿಣಮನದಿಂದ ಸಕಲ ಕರ್ಮಗಳದ್ದು ಸರ್ವಥಾ ಕ್ಷಯ ಆಗ್ತಿದೆ ಅಲ್ಲ, ಅಂಥ ಶುದ್ಧತ್ವ ಪರಿಣಮನ ಏನಿದೆ?
ಅದು ಸರ್ವಥಾ ದ್ರವ್ಯದ ಪರಿಣಮನ ರೂಪವಿದೆ. ಯಾರ್ದ? ಗುಣದ್ದಲ್ಲ, ಪರ್ಯಾಯ ವಿಶೇಷದ್ದಲ್ಲ. ಪರ್ಯಾಯ ಅಂತೂ ಕೆಲವು ಅಂಶದಿಂದ ಶುದ್ಧ ಆಗ್ತಿದಾರಲ್ಲ. ಎಲ್ಲಿ? ದೇವನ ಸನ್ನಿಧಿಗೆ ಹೋದ ಮೇಲೆ. ಆಗಲಿಲ್ಲ ಅಂತಂದ್ರ ಹೋಗಿ ಪ್ರಯೋಜನ ಏನ್ರಿ? ಪರ್ಯಾಯ ಅಂತೂ ಕೆಲವು ಅಂಶದಿಂದ ಸುಖಿ ಆಗ್ತಿದೆಯಲ್ಲ. ಯಾವಾಗ? ಕ್ಷುಧಾಬಾಧೆಯೊಳಗ ಸುಖ ಮಿಷ್ಟ ಭೋಜನ ಸಿಕ್ಕ ನಂತರ ಆಗ್ತಿದೆಯಲ್ಲ. ಅದರ ಪರ್ಯಾಯದ ಮಾತೆಲ್ಲಿ ಸರ್ವಥಾ ದ್ರವ್ಯದ್ದೇ ಇದೆ. ಅದು ಬಹಳ ಅದ್ಭುತ ಮಾತಿದೆ ರೀ. ಎಂಥ ಅದ್ಭುತ ಅಂತಂದ್ರೆ ನಾವು ಎಷ್ಟು ತಿಳಿತೇವೆಯೋ ಅಷ್ಟು ಇದೆ, ಅಷ್ಟು ಇದೆ. ನಿನ್ನೆ ಹೇಳ್ತಲ್ಲ, ರತ್ನದ್ವೀಪದೊಳಗೆ ಹೋದ ನಂತರ ಅದು ಒಂದು ತಗೊಳ್ತೇನೆ, ಇದು ಒಂದು ತಗೊಳ್ತೇನೆ, ಜೇಬು ತುಂಬಿತು, ಪಿಶವಿ ತುಂಬಿತು, ಉಡಿಯೊಳಗೆ ಹಾಕೊಂಡ. ಆಮೇಲೆ ಯಾರೋ ಅಲ್ಲಿ ಅನೌನ್ಸ್ ಮಾಡ್ರಿ, ಇದೆಲ್ಲ ನಿಮ್ಮದೇ ಇದೆ. ಆಮೇಲೆ ಏನು ಮಾಡಿದ? ಅರೆ ನಂದೇ ಇದೆ ಅಂದಮೇಲೆ ವಿಕಲ್ಪ. ಹಾಗೆ ಇದರಲ್ಲಿ ಭಾವಿದೇ ಸುಧಾತಾಯಿ. ಆದರೆ ಅದು ನಂದಾಗುವವರೆಗೆ ನಾನು ಪ್ರಯತ್ನ ಮಾಡಬೇಕ್ರಿ. ಹಿಡ್ಕೊಳ್ಬೇಕಾದ್ರೆ ಏನ? ಮೊದಲು ಹಿಡ್ಕೊಂಡದ್ದೇನಿದೆ ಅದನ್ನು ಬಿಡಕಬೇಕ್ರಿ. ಮೊದಲಿದೆ ಅಲ್ಲ ಕೈಯೊಳಗ, ಏನದ ಪಿಶವಿಯೊಳಗ ಮೊದಲಿದೆ ಅಲ್ಲ, ಏನೇನೋ ತುಂಬಿದ್ದೆ ಇದೆ, ಅದನ್ನು ಖಾಲಿ ಮಾಡಬೇಕು. ಇಂಥ ಶುದ್ಧತ್ವ ಪರಿಣಮನವು ಸರ್ವಥಾ ದ್ರವ್ಯ. ಏನ? ಸರ್ವಥಾ ದ್ರವ್ಯದ ಪರಿಣಮನವಿದೆ. ಆಮೇಲೆ ಮುಂದೇನು ಹೇಳಿದ್ರು? ನಿರ್ವಿಕಲ್ಪ ರೂಪವಿದೆ. ಅದೇ ವಾಕ್ಯದೊಳಗ 2ನೇ ಪಾದ, ನಿರ್ವಿಕಲ್ಪ ರೂಪವಿದೆ. ಆದುದರಿಂದ ವಚನದ ಮೂಲಕ ಹೇಳುವ ಸಮರ್ಥತೆ. ಯಾವುದರಿಂದ ಸಕಲ ಕರ್ಮಗಳದ ಸರ್ವಥಾ ಕ್ಷಯ ಆಗ್ತಿದೆಯೋ ಅಂಥ ಶುದ್ಧತ್ವ ರೂಪದ ದ್ರವ್ಯದ ಏನ ಪರಿಣಮನ, ಸರ್ವಥಾ ದ್ರವ್ಯದ ಪರಿಣಮನೇನಿದೆಯೋ ಅದು ನಿರ್ವಿಕಲ್ಪ ರೂಪ. ಅರ್ಥಾತ್ ನೀನು ವಿಚಾರ ಮಾಡಿ ತಿಳ್ಕೊಳ್ಳೋ ಸಾಧ್ಯ ಇಲ್ಲ. ಹಾಗೇನ ಹೀಗೇನ ಅಂಥೇಳಿ ಕಲ್ಪನಾ ಮಾಡೋಕ್ಕೆ ಸಾಧ್ಯ ಇಲ್ಲ. ನಿರ್ವಿಕಲ್ಪ ಹಾಗನ್ನೋದು ಸ್ವಲ್ಪ ಹೇಳಿರಲ್ಲ ಅಂಥೇಳಿ ಸರ್ವಜ್ಞ ಪ್ರಭುವಿನ ಹತ್ರ ಹೋದ್ರೂ ಅದು ವಚನದಿಂದ ಹೇಳಿರ್ತೀವ. ನಿರ್ವಚನೀಯ. ನಿಜವಾಗಿ ಸುಖ ನಿರ್ವಚನೀಯನೇ ಇರ್ತದೆ. ನಿಜವಾಗಿ ಶಾಂತಿ ನಿರ್ವಚನೀಯನೇ ಇರ್ತದೆ. ಆ ಸುಖ ಶಾಂತಿ ಯಾವಾಗ ಸಂವೇದನದೊಳಗೆ ಬರ್ತಿದೆಯೋ ಆವಾಗ ಮೋಕ್ಷನೇ ಇದೆ. ಸಮಯ ಸಾಪೇಕ್ಷ ಮೋಕ್ಷ ಇದೆ. ಅಂಥದೇ ಯಾವಾಗ ಸುಖ ಶಾಂತಿಯ ಸಂವೇದನ ರೂಪದಿಂದ ಜೀವ ಪರಿಣಮಿಸಲಿಕ್ಕೆ ಆರಂಭ ಮಾಡ್ತಾನೋ ಅಲ್ಲಿ ಮೋಕ್ಷ. ಕೊನೆಗೊಂದು ದಿವಸ ಶಾಶ್ವತ ಬಿಟ್ಟು ಹೋಗುವುದಿಲ್ಲ. ಅದಕ್ಕೆ ಬಾಧೆ ಬರುವುದಿಲ್ಲ. ಅವ್ಯಾಬಾಧ ಅಂತೇಳಿ ಹೇಳಿದಾರಲ್ಲ. ಈ ವಿದ್ಯೆಯನ್ನು 2 ವಾಕ್ಯದ ತಾವು ವಿವರಣೆ ಮಾಡ್ತಾ ಇದ್ದೀವಿ. ಈಗ ಅವರೆಲ್ಲ ಕೊನೆಗೆ ಪರಿಣಾಮ ನಿರ್ವಿಕಲ್ಪ ಶಬ್ದ ವಾಪರ ವಿಕಲ್ಪಾತ್ಮಕರೇ ಇವು 2 ವಾಕ್ಯದ ಅರ್ಥಾತ್ ನಮಗೆ ಸ್ಪಷ್ಟ ತಿಳಿದ್ರೆ ದೊಡ್ಡ ಮಾತಾಡ್ತೀನಿ. ವಿಕಲ್ಪದಿಂದರೆ ನಮಗ ವಿಕಲ್ಪದಿಂದ ಕೂಡ ಅನ್ಯರ ಹೇಳೋ ಸಾಧ್ಯ ಇಲ್ಲರಿ. ನನ್ನ ವಿಕಲ್ಪದೊಳಗೆ ಬರಬೇಕು. ನನ್ನ ಜ್ಞಾನದ ವಿಕಲ್ಪದೊಳಗೆ ರಾಜಮನೆಯವರನ್ನು ಹೇಳೋ ಸಾಧ್ಯ ಇಲ್ಲ. ಅಮೃತ ಚಂದ್ರ ದೇವನು ಹೇಳೋ ಸಾಧ್ಯ ಇಲ್ಲ. ಕುಂದು ಪ್ರಭುನು ಹೇಳೋ ಸಾಧ್ಯ ಇಲ್ಲ. ಆಶ್ರಿತ ಕೇವಲಿ ವಿಕಲ್ಪ ಅಂದ್ರೆ ನನ್ನ ಜ್ಞಾನದ ವಿಕಲ್ಪದೊಳಗೆ. ಯಾವ ಪ್ರಕಾರ? ಯಾವುದೋ ಒಂದು ವಸ್ತುವಿನ ಬಗ್ಗೆ, ಸಚೇತನ ಅಚೇತನ ವಸ್ತುವಿನ ಬಗ್ಗೆ ರುಚಿ ಇರುವ ವೇಳೆದೊಳಗ, ನನ್ನದೆನ್ನುವ ಭಾವ ಇರುವ ವೇಳೆದೊಳಗ ಆ ವಸ್ತುವಿಗೆ ಸಂಬಂಧಿಸಿದ ಹಾಗೆ ವಿಕಲ್ಪ ಬಿಟ್ಟು ನಮ್ಮ ಜ್ಞಾನದೊಳಗೆ ಆಗ್ತಾನೆ ಇರ್ತದೆ. ಹಾಗೆಯೇ ಇದರ ಕುರಿತಾಗಿ ಯಾವ ಶುದ್ಧತ್ವ ರೂಪದ ಪರಿಣಮನ ಬಹಳ ಅದ್ಭುತ ರೀ. ಶಬ್ದನ ಇಷ್ಟ ವಿಮೋಹಿತ ಮಾಡ್ತಾ ಇದ್ದಾವೆ. ಇನ್ನು ಯಾವ ಶುದ್ಧತ್ವ ರೂಪದ ಪರಿಣಮನ ಸಕಲ ಕರ್ಮಗಳ ಸರ್ವಥಾ ಕ್ಷಯ ಮಾಡುವಂಥ ಬರೀ ಶಬ್ದ ಪುನಃ
ಬುದ್ಧಿಯೊಳಗೆ ತಂದುಕೊಂಡ ನಂತರ ಶಬ್ದ ವಿಕಲ್ಪ ಅಂತಾರೆ. ಬುದ್ಧಿಯೊಳಗೆ ತಂದುಕೊಂಡ ನಂತರ ಮನುಷ್ಯ ಎಷ್ಟು ಆಹ್ಲಾದ ಆಗ್ತದೆ. ಇನ್ನು ಆ ಶಬ್ದಗಳಿಗೆ ಸಂಬಂಧಿಸಿದ ಹಾಗೆ ವಿಷಯದ ವಿಕಲ್ಪ ಜ್ಞಾನದೊಳಗೆ ಬಂತು ಅಂತಂದ್ರೆ ಅದು ನಿರ್ವಿಕಲ್ಪತೆಯವರೆಗೆ ತಲುಪದೇ ಇರೋ ಸಾಧ್ಯ ಇಲ್ಲ. ಅದಕ್ಕೆ ಹಿಂದೊಮ್ಮೆ ಅಪ್ಪಾಜಿ ಹೇಳಿದ್ರು, ವಿಕಲ್ಪವನ್ನು ತೆಗೆದುಹಾಕುವ ಮಾತಿಲ್ಲ, ವಿಕಲ್ಪವನ್ನು ಇಟ್ಕೊಳ್ಳುವ ಮಾತಿದೆ. ಆದರೆ ಆ ವಿಕಲ್ಪದಿಂದ ನಿರ್ವಿಕಲ್ಪ ದಶೆ ತಲುಪಲಾಗುತ್ತದೆ. ವಿಕಲ್ಪ ಅದಕ್ಕೆ ಅಂತಾರೆ. ಯಾವುದಕ್ಕ ವ್ಯವಹಾರ ಅಂತಾರೋ ಅಂತಂದ್ರೆ ನಿಶ್ಚಯದವರೆಗೆ ತಲುಪಿಸೋದಕ್ಕೆ ವ್ಯವಹಾರ ಅಂತಾರಲ್ಲ, ಹಾಗೆ ವಿಕಲ್ಪ ಯಾವುದಕ್ಕಂತಾರೋ, ಯಾವ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ವಿಕಲ್ಪ ಉತ್ಪನ್ನ ಆಗಿದೆಯಲ್ಲ, ಆ ವಿಷಯದ ನಿರ್ಣಯ ಆಯಿತು ಅಂತಂದ್ರೆ ಆ ವಿಕಲ್ಪ ಸಾರ್ಥಕ. ತೆಗೆದುಹಾಕುವ ಮಾತಿಲ್ಲ. ಅಂಥೇಳಿ ವಿಕಲ್ಪದೊಳಗೆ ಶುದ್ಧಾತ್ಮನ ಸ್ವೀಕಾರ ಆಗೋದು. ಅವರು ಯಾವಾಗಲೂ ಹೇಳ್ತಿದ್ರು, ವಿಕಲ್ಪದೊಳಗೆ ಕ್ಷಯೋಕ್ಷಮ ಜ್ಞಾನದೊಳಗೆ ವಿಕಲ್ಪಪೂರ್ವಕ ಸ್ವಪರ ತತ್ವಗಳದ್ದ ನಿರ್ಣಯ. ವಿಕಲ್ಪಪೂರ್ವಕ ನೀವೀಗೇನು ವಿಕಲ್ಪ ಹೇಳಿದರೆ, ಕ್ಷಯೋಕ್ಷಮ ಜ್ಞಾನದೊಳಗ ವಿಕಲ್ಪಪೂರ್ವಕ ಆತ್ಮ ಮತ್ತು ಪರವಸ್ತುಗಳ ನಿರ್ಣಯ. ಆ ನಿರ್ಣಯ ಅವರಂತಾರೆ ವಚನ. ಆ ನಿರ್ಣಯ ಆ ಕ್ಷಯೋಕ್ಷಮ ಜ್ಞಾನದಿಂದ ಸಮ್ಯಕ್ ಜ್ಞಾನದ ಉತ್ಪತ್ತಿ ಆಗ್ತಿದೆ. ಆ ವಿಕಲ್ಪದಿಂದ ಆತ್ಮನ ಪ್ರಾಪ್ತಿ ಆಗ್ತಿದೆ, ಉಪಲಬ್ಧಿ ಆಗ್ತಿದೆ. ಅರ್ಥಾತ್ ವಿಕಲ್ಪ ಬಿಟ್ಟು ಹೋಗ್ತಿದೆ, ಕ್ಷಯೋಕ್ಷಮ ಜ್ಞಾನ ನಿಂತು ಹೋಗ್ತಿದೆ, ಸಹಜ ಜ್ಞಾನ ಪ್ರಕಟ ಆಗ್ತಿದೆ, ನಿರ್ವಿಕಲ್ಪ ಅನುಭೂತಿ. ಸಾಧನ ಇವೇ ಅದಾವು. ಈ ಸಾಧನಗಳನ್ನ ನಾವು ಉಪಯೋಗ ಮಾಡಿಕೊಳ್ಬೇಕು ನಮ್ಮ ಸಲುವಾಗಿ. ನಮ್ಮವೇ ಅದಾವ ಸಾಧನ. ಶಾಸ್ತ್ರ ಅಂದ್ರೆ ಪರ ಇದೆ ರೀ, ಆದರೆ ನನ್ನ ಸ್ವರೂಪ ಮತ್ತು ನನ್ನಲ್ಲಿ ಪರದ್ರವ್ಯಕ್ಕೆ ಸಂಬಂಧಿಸಿದ ಹಾಗೆ ನನ್ನದೆನ್ನುವ ಭಾವದ ಸ್ವರೂಪ, ಇವುಗಳ ಬಗ್ಗೆ ವಿಚಾರವಂತರಾಗಿ ಅವು ಎರಡನ್ನು ಕರಗಸ ಅಂಥೇಳಿ ದೃಷ್ಟಾಂತ ಇಲ್ಲಿ ಕೊಟ್ಟರು. ಒಂದು ಅಪೇಕ್ಷಾದಿಂದ ರಾಜಮಲ್ ಪಾಂಡೆ ಮತ್ತು ರತ್ನಾಕರ ವರ್ಣಿ ಸಮಕಾಲೀನ ಇರ್ತಾರೆ. ಇವರು ಆಗಿ 4.5 ವರ್ಷ ಆಯಿತು, 400 ಅವರು ಆಗಿ ಸಾಮಾನ್ಯ ಅಷ್ಟೇ. ಇಬ್ಬರದು ದೃಷ್ಟಾಂತ ಕರಗಸದ್ದು ಇದೆ. ಕಾಷ್ಠವನ್ನು ತುಂಡರಿಸುವ ಸಲುವಾಗಿ ಕರಗಸವನ್ನು ಸತತ ಎಳೆಯಬೇಕಾಗ್ತದೆ. ಹಾಗೆ ವಿಕಲ್ಪದೊಳಗೆ ಸತತ ನಿಜ ಶುದ್ಧಾತ್ಮನ ತ್ರಿಕಾಲ ಅಸ್ಪೃಷ್ಟ ಭಿನ್ನ ರಸಮರೂಪ ಅವ್ವತ್ತಂ ಚೇತನ ಯಾವುದೇ ರೀತಿಯಿಂದ ವ್ಯಕ್ತ ಮಾಡಲಿಕ್ಕೆ ಬರುತ್ತಿಲ್ಲ. ರಸ ಇಲ್ಲ, ರೂಪಿಲ್ಲ, ಗಂಧಿಲ್ಲ, ಸ್ಪರ್ಶ. ಯಾವನಲ್ಲೇ ಸ್ಪರ್ಶ ಇಲ್ಲವೋ ಅವನ ಸ್ಪರ್ಶ ಮಾಡೋದಿದೆ ರೀ. ಯಾವನಲ್ಲೇ ಗಂಧ ಇಲ್ಲವೋ ಅವನ ಸುಗಂಧವನ್ನು ಅಘ್ರಾಣಿಸೋದಿದೆ ರೀ. ಯಾವನಲ್ಲೇ ರಸ ಇಲ್ಲವೋ ಅವನ ರಸದ ಸ್ವಾದ. ಅರೇ ಚೈತನ್ಯ ರಸ, ನಿರಾಕುಲ ಶಾಂತಿಯ ಪರಿಮಳ, ಶುದ್ಧಾತ್ಮ ಸೌರಭ ಅಂಥೇಳಿ ನಾವು ಪುಸ್ತಕಕ್ಕೆ ಹೆಸರು. ಸೌರಭ ಅಂದ್ರೆ ಸುಗಂಧ. ಯಾರ್ದು? ಶುದ್ಧಾತ್ಮ. ಪಂಚಾಸ್ತಿಕಾಯ ಪರಿಮಳ ಅಂಥೇಳಿ. ಪರಿಮಳ ಅಂದ್ರೆ ಸುಗಂಧ. 5 ಅಸ್ಥಿಕಾಯಗಳನ್ನ ಜ್ಞಾನಿಯಲ್ಲಿ ಆಗ್ತಾ ಹೋಗ್ತಿದೆ, ಅಲ್ಲಿ ಪರಿಮಳ ಅಂಥೇಳಿನ ಇಂಥ ಅಗಂಧ ಸ್ವರೂಪಿ ಆತ್ಮನ ಸುಗಂಧದೊಳಗೆ ಎಷ್ಟು ಮಸ್ತ್ ಇರ್ತಾರೆ ಮುನಿರಾಜರ. ಅವರ ಶರೀರದೊಳಗಿಂದ ದುರ್ಗಂಧ ಬರ್ತಾ ಇದ್ದರನ್ನು ಕೂಡ ಅವರಿಗೆ ಅದರಿಂದ ಯಾವ ಬಾಧೆ. ಮುನಿರಾಜರಿಗೆ ಅಂಥ ರೋಗ ಆಗ್ತಿದೆಯೋ ಅಥವಾ ಇಲ್ಲ? ಆಗ್ತಿದೆ. ಅದು ಉಪಯೋಗಿ ಇದೆ, ನಿರುಪಯೋಗಿ ಇದೆ, ದುಃಖದಾಯಕ ಇದೆ, ಸುಖದ ಕಾರಣ ಇದೆ. ಸುಖದ ಕಾರಣ ಹೇಗೆ
ಅಸಾತ ವೇದನೆಯದು ತೀವ್ರ ಅಂತದ್ದು ಬಂದ್ ಆದದ್ದಿತ್ತಲ್ಲ, ಉದಯ ಬರ್ತಿದೆ ಅರ್ಥಾತ್ ಹೊರಟೋಗ್ತಿದೆ. ನಾಳಿನ ಸುಖಕ್ಕೆ ನಾಂದಿ ಇದೆ, ಮಂಗಲ ಇದೆ, ಮಂಗಲಾಚರಣೆ ಇದೆ. ಗ್ರಂಥಕ್ಕ ಸ್ವಾಧ್ಯಾಯಕ್ಕ ಯಾವ ಪ್ರಕಾರ ಮಂಗಲಾಚರಣೆ ಇದೆಯಲ್ಲ, ಹಾಗೆ ಅಶುಭ ಕರ್ಮ ಹೊರಟು ಹೋಗೋದು ಭಯ ಪಡೋದಿಲ್ಲ, ಆದರೆ ದುಃಖಿ ಆಗೋದಿಲ್ಲ. ಯಾಕೆ ದುಃಖಿ ಆಗೋದಿಲ್ಲ? ಅವಮಾನಿತ ಆಗೋದಿಲ್ಲ. ಅಜ್ಞಾನಿಗಳಂತಾರ ಅಯ್ಯೋ ಪಾಪ ಅಂತೇಳಿ. ಆದರೆ ಜ್ಞಾನಿಗೆ ಅದರಲ್ಲಿ ಪಾಪ ಏನನ್ನಿಸ್ತಿದೆ? ಅರೆ ಹೋಗ್ತಾ ಇದೆ ಸತ್ತಾದೊಳಗಿಂದ ನಿರ್ಭಾರ ಆಗ್ತಾ ಇದೆಯಲ್ಲ. ಅಜ್ಞಾನಿಗಳ ತಿರಸ್ಕಾರ ಮಾಡ್ತಾರೆ. ಅವ್ರದ್ದು ಕರ್ಮ ಇದೆ, ಅವರದ ಜ್ಞಾನದ ಯೋಗ್ಯತೆ. ಇನ್ನೊಬ್ಬರ ಜ್ಞಾನವನ್ನ ವಚನವನ್ನ ಸರಿಪಡಿಸಿ ನೀನು ಸುಖಿ ಆಗೋ ಸಾಧ್ಯ ಇಲ್ಲ, ಅದು ಅವಶ್ಯಕನೂ ಇಲ್ಲ. ಅಂಚಳನ ರೋಗದೊಳಗ ದುರ್ಗಂಧದೊಳಗ ಕೂಡ ಮುನಿರಾಜರ ಸುಗಂಧ ಸ್ವರೂಪಿಯಾದಂಥ ಆತ್ಮನ ಅಮದಾನಂದದೊಳಗೆ ಇದೆಲ್ಲ ಒಂದು ಜ್ಞಾನದ ಮಹಿಮೆ ಇದೆ. ಇಲ್ಲಿಂದ ಶುರುವಾಗಿ ಅಲ್ಲಿಯವರೆಗೆ ಕೆಲಸ ಮಾಡ್ತಿದೆ ಒಂದು ಜ್ಞಾನ. ಎಲ್ಲಿಂದ ಶುರುವಾಗಿ ಮಿಥ್ಯಾತ್ವದ ಛೇದ ಮಾಡುವ ರೂಪದ ಯಾವ ಸಮನಸ್ಕ ದಶೆ ಇದೆಯಲ್ಲ, ಮಿಥ್ಯಾತ್ವದ ಛೇದದೊಳಗೆ ತೊಡಗಿತು ಅಂತಂದ್ರೆ ಅದು ಮೋಕ್ಷದವರೆಗೆ ನಿರಂತರ ಕಾರ್ಯ ಮಾಡ್ತಿದೆ. ಮೋಕ್ಷದವರೆಗೆ ಅಲ್ಲ, ಸಾಧಿ ಅನಂತ ಕಾಲದವರೆಗೆ. ಅಂಥ ಕಾರ್ಯವನ್ನು ಬಿಟ್ಟ ಇಂಥ ತುಚ್ಛದೊಳಗೆ, ಎಷ್ಟು ತುಚ್ಛ ಅಂತಂದ್ರೆ ಕೊಳಚೆಯೊಳಗಿನ ಹುಳು ಯಾವುದಾ ಅಂಥೇಳಿ ನಾನು ಬಿಡಿಸಿ ಹೇಳಬೇಕಾಗಿಲ್ಲ. ಯಾವುದೂ ನಾವೇನು ಮಾಡ್ತಾ ಇದ್ದೇವೆ ಅದೆಲ್ಲ ಧನದ ಸಂರಕ್ಷಣೆ, ಧನಪ್ರಾಪ್ತಿಯ ಉಪಾಯ, ಮಾನದ ಸಂರಕ್ಷಣೆ. ಅರೆ ಮಾನ ಕಳ್ಕೊಂಡೇನು ಬದುಕೋದು? ಅರೆ ನಿನ್ನ ಮಾನ ಅನಂತ ಜ್ಞಾನಿಗಳ ಎದುರಿಗೆ ಎಂದೋ ಹರಾಜಾಗಿ ಹೋದದ್ದು. ಎಲ್ಲಿದೆ ನಿನ್ನ ಮಾನ? ಮೂರ್ಖ ಅಂದ್ರು, ಅಜ್ಞಾನಿ ಅಂದ್ರು, ಮಿಥ್ಯಾದೃಷ್ಟಿ ಅಂದ್ರು. ಇದಕ್ಕಿಂತ ಅವಮಾನ ಇನ್ನೇನಿಂದ ಮಾಡೋದು? ಯಾರ ಅಜ್ಞಾನಿಗಳು ಮಾಡೋದು ಸಾಧ್ಯ? ಅಜ್ಞಾನಿಗಳೇನು ಅವಮಾನ ಮಾಡ್ತಾರೆ? ಏನ್ ಮಾಡ್ತಾರೆ? ಅವಮಾನ ಮಾಡಲಿಕ್ಕೆ ಕೂಡ ಸಾಮರ್ಥ್ಯ ಬೇಕರೆ. ಯಾವ ಪ್ರಕಾರ ಪ್ರಶ್ನೆ ಕೇಳಲಿಕ್ಕೆ, ವಾದ ವಿವಾದ ಮಾಡಲಿಕ್ಕೆ ಕೂಡ ಯೋಗ್ಯತಾ ಬೇಕರೆ. ಪ್ರಶ್ನೆ ಕಚ್ಚಾ ಹೈ ಸ್ವಾಧ್ಯಾಯ ಕರ್ಕೆ ಆನ ಅಂತೇಳಿ ಹೇಳಿದ್ರು ಲಾಲ್ಚಂದ್ ಭಾಯಿ ಮೋದಿ. ನಾನೇ ಪ್ರತ್ಯಕ್ಷ ಇದೇ ಕಿವಿಯಿಂದ ಕೇಳಿದ್ದೀರಿ ಆ ಸಭೆಯೊಳಗೆ. ತೆಗೆದು ನೋಡಿದರು. ಪ್ರಶ್ನೆ ಕಚ್ಚಾ ಹೈ ಸ್ವಾಧ್ಯಾಯ ಕರ್ಕೆ ಆನ. ಸ್ವಾಧ್ಯಾಯ ಮಾಡೋದ ಪ್ರಶ್ನೆ ಏನು ಕೇಳೋದ್ರೆ ಅದು ತಿನ್ಬಹುದೇನಾ, ಇದು ತಿನ್ಬಹುದೇ, ಇವೇನು ಪ್ರಶ್ನೆ ಇದೆ? ಪ್ರಶ್ನೆ ಯಾರು ಕೇಳಿದಾರೆ? ಪ್ರಶ್ನೆ ಮುಲ್ತಾನ್ ನಗರದವ್ರು ಕೇಳಿದಾರೆ. ಚಿಠ್ಠಿ ಬರೆದ್ರಲ್ಲ, ರಹಸ್ಯಪೂರ್ಣ ಪತ್ರ. ಅದಕ್ಕೆ ಏನಂತಾರು? ಪ್ರಶ್ನೆ ಅಂತಾರೆ. ತನ್ನ ಪ್ರಯೋಜನಕ್ಕೆ ಉಪಯೋಗ ಆಗುವಂಥದ್ದಿರಬೇಕು. ತನ್ನ ಪ್ರಯೋಜನಕರೇ ತಾನು ನಿರಂತರ ಆ ಮಾರ್ಗದಲ್ಲಿ ಮುಂದುವರಿತಾ ಇರುವುದರೊಳಗ ಜ್ಞಾನಿಗಳಿಂದ ಆ ಮಾರ್ಗದಲ್ಲಿ ಇನ್ನೂ ಯಾವ ರೀತಿ ಮುಂದುವರಿಯಬಹುದು, ಯಾವ ರೀತಿ ಸ್ವಸಂವೇದನಕ್ಕೆ ಸಂಬಂಧಿಸಿದ ಪ್ರಶ್ನೆ, ಸಮ್ಯಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆ, ಪರೋಕ್ಷ ಪ್ರತ್ಯಕ್ಷತೆಗೆ ಸಂಬಂಧಿಸಿದ ಪ್ರಶ್ನೆ. ವಿಚಾರ ಮಾಡೋದ್ರೆ ಕಣ್ಣು ಬಿಟ್ಟು ಓದೋದು, ನೋಡೋದು, ಸಮಯ ತೆಗೆಯೋದು. ಬರೇ ಓದಿದ್ರೆ ಆಗುವುದಿಲ್ಲ, ತಿಳ್ಕೊಂಡು ಓದೋದು, ಲಾಭ ಮಾಡಿಕೊಳ್ಳೋದು, ನಿರಂತರ ಪ್ರಮೋದಿತ ಆಗೋದು. ಶಶಿಕಾಂತ ಬಾಯಿ ಒಳಗಿನಿಂದ ಓದು ವೇಳೆಯದೊಳಗೆ ಮಗನಿಗೆ ಕಲಿಸನು, ಮಗಳಿಗೆ ಕಲಿಸನು ಇಲ್ಲ. ನಾನು ಹೋಗೋದಿದೆ. ಅವರು ತಮ್ಮ ಯೋಗ್ಯತೆಯಿಂದ ಓದಿದ್ರು, ಅವ್ರದ್ದು ಆ ಪ್ರಕಾರದ ಪುಣ್ಯತ್ತು ಓದಿದ್ರು. ನನಗೆ ನಾನು ಓದಿದೆ, ಅವರಿಗಿಂತ ಮೊದಲು ನನ್ನ ಸ್ಟೇಷನ್ ಬರೋದಿದೆ. ಅವರೇನು ಮಾಡ್ತಾರೋ ನೋಡೋದಕ್ಕಿಂತ ನನಗೆ ಇಳಿಯುವ ಸಮಯ ಬರೋದಿದೆ, ಮನುಷ್ಯ ರೂಪದ ಟ್ರೈನ್ ಒಳಗಿಂತ. ಅದಕ್ಕೆ ತಮ್ಮ ಸಲುವಾಗಿ ತಾವು ಜಾಗೃತ ಆಗುತ್ತೆ. ಎರಡನೇ ಮಾತೇನು ಹೇಳಿದರು? ಮೊದಲನೇದ್ದನ್ನು ಓದೋಣ.
ಶುದ್ಧತ್ವ ಪರಿಣಮನವು ಸರ್ವಥಾ ಸಕಲ ಕರ್ಮಗಳನ್ನು ಕ್ಷಯಗೊಳಿಸುವ ಕಾರಣವಿದೆ. ಎಂಥದ್ದಿರಬಹುದು ಅದು ಶುದ್ಧತ್ವ. ಒಳಗೆ ನೋಡ್ಕೋಬೇಕು, ಹುಡುಕಬೇಕು, ನಿರ್ಣಯ ಮಾಡ್ಕೋಬೇಕು, ಇಟ್ಕೊಳ್ಳಿಕ್ಕೆ ಬೇಕು. ಇಂಥ ಶುದ್ಧತ್ವ ಪರಿಣಮನವು ಅದು ಸರ್ವಥಾ ದ್ರವ್ಯದ ಪರಿಣಮನ ರೂಪವಿದೆ, ನಿರ್ವಿಕಲ್ಪ ರೂಪವಿದೆ. ಇವು ಒಂದು ವೇಳೆ ತಿಳಿದ ಹಾಗೆ ಅನ್ನಿಸ್ತಾವೆ. ನಿರ್ವಿಕಲ್ಪ ರೂಪವಿದೆ, ಆದುದರಿಂದ ವಚನದ ಮೂಲಕ ಹೇಳುವ ಸಮರ್ಥತೆ ಇಲ್ಲ. ಆದ್ರೆ ಅವು ಎರಡದವಲ್ಲ,